ಮೋಹನ್ ಅವರೇ ಪ್ರಶ್ನೆ ಕೇಳಿ ನಿಮ್ದು ಲಾಸ್ಟ್ ವೀಕಿಂದು. ಬಾಬಾ ಅವರು ಹ್ಮ್ ಫಸ್ಟ್ ಪ್ರಶ್ನೆ ಆಗಿದೆ, ಎರಡನೇ ಪ್ರಶ್ನೆ ಎರಡನೇ ಪ್ರಶ್ನೆ ಅದನ್ನೇ. ನಮ್ ಲೆಕ್ಕದಲ್ಲಿ ಹ್ಮ್ ಮನುಷ್ಯಾತ್ಮರ ಲೆಕ್ಕದಲ್ಲಿ ಹ್ಮ್ ಒಂದು ವರ್ಷಕ್ಕೆ 365 ದಿನ. ಹ್ಮ್ ಬಾಬಾ ಅವರ ಲೆಕ್ಕದಲ್ಲಿ ಹಾ ವರ್ಷಕ್ಕೆ ಎಷ್ಟು ದಿನ ಇರ್ಬೋದು? ಇರ್ಬೋದು ಅಲ್ವಾ? ಸರಿ, ಓಂ ಶಾಂತಿ. ಬಾಬಾರವರು ಆಧ್ಯಾತ್ಮಿಕತೆಯನ್ನ ಸ್ಥೂಲ ಪ್ರಪಂಚದಲ್ಲಿ ಇರುವಂಥ ಸಾಧನಗಳು, ನಡೆಯುವಂಥ ಘಟನೆಗಳ ಆಧಾರದಲ್ಲಿ ಹೋಲಿಕೆ ಮಾಡಿ ತಿಳಿಸುವಂಥ ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ? ಈಗ ಪ್ರಶ್ನೆ ಏನು ಅಂತಂದ್ರೆ, ಸಂಗಮ ಯುಗ 100 ವರ್ಷ ಅಂತ ಹೇಳ್ತೀವಿ ಅಲ್ವಾ? 88 ವರ್ಷ ಮುಗಿದಿದೆ, ಇನ್ನು 12 ವರ್ಷ ಉಳಿದಿದೆ ನಮ್ಮ ಲೆಕ್ಕದಲ್ಲಿ ಅಲ್ವಾ? ಅದು ಬಾಬಾ ಲೆಕ್ಕದಲ್ಲಿ ಎಷ್ಟು ವರ್ಷ ಉಳಿದಿದೆ ಹೇಳೋದು ಏನು ಬರ್ತದೆ, ಪ್ರಶ್ನೆ ಬರ್ತದೆ. ಯಾಕಂತಂದ್ರೆ ನಾವೆಲ್ಲ ಮೊದಲೇನು ತಿಳ್ಕೊಂಡಿದ್ವಿ, 100 ವರ್ಷ ಆದ ತಕ್ಷಣದಲ್ಲಿ ಸತ್ಯುಗ ಸ್ಟಾರ್ಟ್ ಆಗಿಬಿಡ್ತದೆ ಅಂತ, ಅಂತಂದ್ರೆ ಲಕ್ಷ್ಮೀನಾರಾಯಣ ರಾಜ್ಯ ಬಂದ್ಬಿಡ್ತದೆ ಅಂತ. ಅದು ಇನ್ನೂವರೆಗೂ ಶ್ರೀಕೃಷ್ಣನ ಜನ್ಮ ಆಗಿದೋ ಇಲ್ಲ ಅಂತನೂ ಕೂಡ ಏನಿಲ್ಲ, ಇನ್ನೂ ಸ್ಪಷ್ಟತೆ ಇಲ್ಲ. ಶ್ರೀಕೃಷ್ಣನ ಜನ್ಮ ಆದಮೇಲೂ ಕೂಡ ಶ್ರೀಕೃಷ್ಣ ಜನ್ಮ ಆಗಿ 40 ವರ್ಷಕ್ಕೆ ಏನಾಗ್ತದೆ, ಅವರು ನಾರಾಯಣ ಆಗ್ತಾರೆ. ಆವಾಗಿಂದ ಸತ್ಯುಗ ಸ್ಟಾರ್ಟ್ ಆಗತ್ತೆ ಅಲ್ವಾ? ಶ್ರೀಕೃಷ್ಣನ ಜನ್ಮ ಕಲಿಯುಗದಲ್ಲಿ ಆಗ್ತದೆ. ಅದು 1 ಆಗಬೇಕು ಅಂತಂದ್ರೆ ಶ್ರೀಕೃಷ್ಣನಿಗೆ 35-40 ವರ್ಷ ಆಗ್ಬೇಕಾಗ್ತದೆ. ಅದಕ್ಕಾಗಿ ಈ ರೀತಿ ನೋಡಿದಾಗ ಕೆಲವೊಂದು ಪ್ರಶ್ನೆಗಳು ನಮ್ಮಲ್ಲಿ ಆರಂಭ ಆಗತ್ತೆ. ಹೀಗೆ ನಮ್ಮ ಮೋಹನರ ಮನಸ್ಸಲ್ಲಿ ಬಂದಾಗೆ ಬಾಬನ ಲೆಕ್ಕದಲ್ಲಿ 1 ವರ್ಷ 365 ದಿವಸ ಹೌದು ಅಲ್ವಾ? ಅಲ್ವಾ? ಈಗ ನಾವು ಭಾರತ ದೇಶದವರು ಮುಖ್ಯವಾಗಿ 2 ರೀತಿಯ ವರ್ಷಗಳನ್ನು ಆಚರಣೆ ಮಾಡ್ತೇವೆ. ಒಂದು, ಪ್ರಪಂಚದಲ್ಲಿ ಆಚರಣೆ ಮಾಡುವಂಥ ರೀತಿಯಲ್ಲಿ 365 ದಿವಸ, ಜನವರಿಯಿಂದ ಡಿಸೆಂಬರ್ವರೆಗೆ. ಹೌದಾ? ಎರಡನೇದು, ಹಿಂದೂ ಒಂದು ಸಂಪ್ರದಾಯದ ಪ್ರಕಾರ ಚೈತ್ರ ಮಾಸದಿಂದ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗ್ತದೆ ಪಾಲ್ಗುಣದವರೆಗೆ ಅಲ್ವಾ? ಇದು ಎರಡನೇ ವರ್ಷ, ಎರಡನೇ ರೀತಿ ಅಲ್ವಾ? ಅದನ್ನು ಕೂಡ 12 ತಿಂಗಳಲ್ಲಿ ಏನಾಗ್ತದೆ, ಕಂಪ್ಲೀಟ್ ಆಗುತ್ತೆ ಅಲ್ವಾ? ಅದನ್ನು ಹಾಗೆ ಆಗ್ತದೆ, ಇದನ್ನು ಹಾಗೆ ಆಗ್ತದೆ. ಈಗ ನಮ್ಮ ಇದರಲ್ಲೂ ಕೂಡ ಹೇಗೆ ಇಂಗ್ಲೀಷ್ ಇದರ ಪ್ರಕಾರ ಫೆಬ್ರವರಿ 28 ದಿನ ಇರ್ತದೆ, ಕೆಲವೊಂದು ತಿಂಗಳಲ್ಲಿ 30 ಇರ್ತದೆ, ಕೆಲವೊಂದು 31 ಇರ್ತದೆ. ಟೋಟಲ್ 365. ಲೀಪ್ ಇಯರ್ ಬಂದಾಗ 366. ಅದಕ್ಕೇನಾಗತ್ತೆ, ಕಂಪ್ಲೀಟ್ ಆಗತ್ತೆ ಅಲ್ವಾ? ಹಾಗೆ ಇಲ್ಲಿ ಬಾಬಾ ಹೇಳುವಂಥದ್ದು 1 ವರ್ಷ ಅಂತಂದ್ರೆ ಈ 365 ದಿವಸದೇನಿದೆ ಅಥವಾ ಇದು ಒಂದು ಹಿಂದೂ ಸಂಪ್ರದಾಯದಿದೆ, ಇದನ್ನೇ ಬಾಬಾ ಹೇಳೋದು. ಅದಕ್ಕಾಗಿ ನೋಡಿ, ಬಾಬಾ ಹೊಸ ವರ್ಷಕ್ಕೆ ಬಂದಾಗ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ತಾರೆ. ಹೌದಾ? ಹೊಸ ವರ್ಷದ ಶುಭಾಶಯ ಅಂತ ಹೇಳ್ತಾರೆ. ಯಾವುದಕ್ಕೆ ಬಾಬಾ ಹೇಳೋದು? ಇಂಗ್ಲಿಷ್ ಕ್ಯಾಲೆಂಡರ್ಗೆ ಅಲ್ವಾ? ಅವಾಗ ಅದರಲ್ಲಿ ಪ್ರೂಫ್ ಆಗತ್ತೆ ಬಾಬನ್ ಲೆಕ್ಕನೂ ಕೂಡ ಯಾವುದು ಅದೇನೆ ಅಂತ. ಹಾಗಿದ್ರೆ ನಮ್ಮಲ್ಲಿ ಪ್ರಶ್ನೆ ಬರ್ತದೆ, ಹಾಗಿದ್ರೆ ಬಾಬಾ ಚೈತ್ರ ಮಾಸಕ್ಕೆ ಯಾಕೆ ಬಾಬಾ ಹ್ಯಾಪಿ ನ್ಯೂ ಇಯರ್ ಅಂತ ಹೇಳೋದಿಲ್ಲ? ಅದು ಹಿಂದೂ ಸಂಪ್ರದಾಯ ಅಲ್ವಾ? ಹಿಂದೂಸ್ತಾನದಲ್ಲಲ್ವಾ ಬಾಬಾ ಬರೋದು? ಜನವರಿಯಿಂದ ಡಿಸೆಂಬರ್ ಯಾವುದು? ಬ್ರಿಟಿಷರ್ ಲೆಕ್ಕ ಅಲ್ವಾ? ಅದಕ್ಕೆ ಬಾಬಾ ಏನ್ ಹೇಳ್ತಾರೆ, ಯುಗಕ ಆದಿ ಅಂತ ಹೇಳ್ತಾರೆ ಅಲ್ವಾ? ಚೈತ್ರ ಮಾಸದ ಮೊದಲನೇ ದಿನ ಯಾವುದು? ಆದಿ. ಯಾವ ಯುಗ? ಸತ್ಯುಗದ ಆದಿ ಅಲ್ವಾ? ಅಲ್ಲಿ ಏನಾಗ್ತದೆ ಅಂತಂದ್ರೆ 5000 ವರ್ಷಕ್ಕೆ ಸಂಬಂಧಪಟ್ಟಂತೆ 1250 ವರ್ಷದ ಆ ಯುಗದ ಆದಿ ಹೇಳೋದು ಏನಾಗತ್ತೆ, ಅಲ್ಲಿ ಆರಂಭ ಆಗತ್ತೆ. ಸುವರ್ಣ ಯುಗ, ಬೆಳ್ಳಿಯ ಯುಗ, ತಾಮ್ರದ ಯುಗ, ಕಬ್ಬಿಣದ ಯುಗ ಅಥವಾ ವಜ್ರದ ಯುಗ. ಓಕೆ, ಹಾಗೆ ನೀವು ಯಾವ ರೀತಿಯಲ್ಲಿ ನೋಡಿದ್ರು ಕೂಡ ಏನಾಗ್ತದೆ, 365 ದಿವಸದ್ದೇ ಏನಾಗತ್ತೆ, ಲೆಕ್ಕಾಚಾರಗಳು ಬರ್ತವೆ. ಹಿಂದೂ ಸಂಪ್ರದಾಯದಲ್ಲಾದ್ರೂ ಭೋಗಿ, ಬ್ರಿಟಿಷ್ ಇದರಲ್ಲಾದ್ರೂ ಬನ್ನಿ, ಹೇಗೆ ಬಂದನು ಕೂಡ 1 ವರ್ಷ ಅಂತಂದ್ರೆ ಏನಾಗ್ತದೆ, ಅದೇ 365 ದಿವಸ. ಇಷ್ಟು ಸುಂದರ ಅಂತಂದ್ರೆ ಚೈತ್ರ, ವೈಶಾಖ, ಜ್ಯೇಷ್ಠ, ಆಷಾಢ ಅದನ್ನು ಕೂಡ 12 ತಾನೇ ಇರೋದು. ಜನವರಿಯಿಂದ ಡಿಸೆಂಬರ್ ವರೆಗೂ ಕೂಡ ಅದು ಕೂಡ ಏನಾಗಿದೆ, ಅದನ್ನು ಕೂಡ 12 ಐತೆ
ಅಲ್ವಾ? ಹಾಗೆ ಒಂದು ವರ್ಷ ಅಂತಂದ್ರೆ ಬಾಬಾರವ್ರದ್ದು ಹೇಗೆ ಲೆಕ್ಕ? 365 ದಿವಸದ್ದೇನೆ ಲೆಕ್ಕ. ಬೇರೆ ಯಾವುದೇ ಲೆಕ್ಕ ಬಾಬಾರವ್ರದ್ದು ಇಲ್ಲ. ಮತ್ತೆ ಬೇರೆ ಯಾವುದೇ ಲೆಕ್ಕ ಮುರಳಿಯಲ್ಲಿ ನಾನು ಇನ್ನುವರೆಗೂ ಕೂಡ ಏನು ಕೇಳಲಿಲ್ಲ. ಓಕೆ, ಚೇಂಜ್ ಇರ್ತದೆ ಬಾಬಾರವ್ರದ್ದು ಅಂತ ಹೇಳ್ಬಿಟ್ಟು ಅಲ್ವಾ? ಬಾಬಾ ಹೇಳ್ತಾರೆ ಸೆಕೆಂಡ್ ನಂತರ ನಿಮಿಷ, ನಿಮಿಷದ ನಂತರ ಗಂಟೆ, ಗಂಟೆ ನಂತರ ದಿನ, ದಿನದ ನಂತರ ವಾರ, ವಾರ ಆದ್ಮೇಲೆ ತಿಂಗಳು, ತಿಂಗಳಾದ್ಮೇಲೆ ವರ್ಷ. ವರ್ಷ, ವರ್ಷ ಆದ್ಮೇಲೆ ಶತಮಾನ, ಶತಮಾನ ಆದ್ಮೇಲೆ ಶತಮಾನ, ಯುಗ, ಯುಗ ಆದ್ಮೇಲೆ ಕಲ್ಪ ಅಲ್ವಾ? ಬಾಬಾರವ್ರ ಸೆಕೆಂಡ್ ಬೇರೆನೇ ಇದೆಯಾ? ಬಾಬಾರವ್ರ ನಿಮಿಷ ಬೇರೆ ಇದೆಯಾ? ಇಲ್ಲ ತಾನೆ. ಬಾಬಾ ಹೇಳ್ತಾರೆ 1 ಸೆಕೆಂಡ್ ಮೇ ಪರಂದಾಮೆ ಪਹੁಂಚಾವು ಅಂತಂದ್ರೆ ಏನರ್ಥ? ನಾವು ಇವಾಗ ಪ್ರಪಂಚದ ಯಾವ ಸೆಕೆಂಡ್ ಇದೆಯೋ ಅದೇ ಸೆಕೆಂಡ್ ಇದ್ಬೇಕು ತಾನೆ ಬಾಬಾ ಮಾತಾಡ್ತಾರೆ. ಹೌದು. ಅದಕ್ಕಾಗಿ ಪ್ರಪಂಚದಲ್ಲಿ ಏನಿದೆ ಅದೇ ರೀತಿ ಬಾಬಾರವ್ರದ್ದು ಏನಿದೆ ಅದು ನಡೀತಾ ಇದೆ. ಆದರೆ ಕೆಲವೊಂದು ಸೀಕ್ರೆಟ್ಗಳು ಆ ಸಮಯಕ್ಕೆ ಬಂದಾಗ್ಲೇ ನಮ್ಗೇನಾಗತ್ತೆ ಅರ್ಥ ಆಗತ್ತೆ. ಸಾಕಾರದಲ್ಲಿ ಬ್ರಹ್ಮ ಬಾಬಾ ಇದ್ದಾಗ ಬಾಬಾರವರು ಅವ್ಯಕ್ತ ಬಾಬಾರ ಬಗ್ಗೆ ಮಾತಾಡ್ತಿದ್ರು, ಸರಿನಾ? ಆವಾಗ ಸ್ವತಃ ಬ್ರಹ್ಮ ಬಾಬಾ ಅವ್ರಿಗೇನೆ ಏನಾಗ್ತಿರ್ಲಿಲ್ಲ, ಅದ್ರ ಬಗ್ಗೆ ಕ್ಲಾರಿಟಿ ಗೊತ್ತಾಗ್ತಿರ್ಲಿಲ್ಲ ಏನ್ ಹೇಳ್ತಿದ್ದಾರೆ ಬಾಬಾ ಅಂತ. ಗುಲ್ಜಾರ್ ದಾದಿರು ಒಂದ್ಸಲ ಸೂಕ್ಷ್ಮತನಕ್ಕೆ ಹೋದಾಗ ಅಲ್ಲಿ ಬ್ರಹ್ಮ ಬಾಬಾವನ್ನ ಏನ್ ಮಾಡಿದ್ದಾರೆ ನೋಡ್ಕೊಂಡು ಬಂದಿದ್ದಾರೆ. ಬಂದ್ಬಿಟ್ಟು ಬ್ರಹ್ಮ ಬಾಬರಿಗೆ ಹೇಳಿದ್ರು, ಬಾಬಾ ನಿಮ್ಮಾಗಿ ಬಾಬಾ ಅಲ್ಲಿದ್ದಾರೆ. ಆದರೆ ಆ ಬಾಬನಿಗೆ ಈ ಬಾಬನಿಗೆ ಏನಿದೆ ವ್ಯತ್ಯಾಸ ಇದೆ. ಅವ್ರು ತುಂಬಾ ಸುಂದರವಾಗಿದ್ದಾರೆ, ಪ್ರಕಾಶಮಯವಾಗಿದ್ದಾರೆ. ಹಾಗಿದವ್ರು ಯಾರು ಕೇಳ್ಕೊಂಡು ಬಾ ಅಂತ ಹೇಳ್ತಾರೆ. ಅವರು ಸಂಪೂರ್ಣ ಬ್ರಹ್ಮ, ಅವ್ಯಕ್ತ ಬ್ರಹ್ಮ. ಅಂದ್ರೆ ಅವ್ಯಕ್ತ ಬ್ರಹ್ಮ ಬಾಬಾರ ಬಗ್ಗೆನೂ ಕೂಡ ಸಾಕಾರ ಮುರಳಿಯಲ್ಲಿ ಎಷ್ಟೋ ವಿಷಯವನ್ನು ಹೇಳಿದ್ದಾರೆ. ಆದರೆ ಎಕ್ಸಾಕ್ಟ್ ಆಗಿ ಬಾಬನ ಮಕ್ಕಳಿಗೆ ಬ್ರಹ್ಮ ಬಾಬರಿಗೆ ಗೊತ್ತಾಗಿದೆ ಯಾವಾಗ? ಬ್ರಹ್ಮ ಬಾಬಾ ಅವ್ಯಕ್ತರು ಆದಾಗ ಅವ್ರದ್ದು ಅವ್ಯಕ್ತ ಪಾತ್ರನು ನಡೆಯುತ್ತೆ ಅಂತ ಗೊತ್ತಾಗಿತ್ತು ಆವಾಗಲ್ವಾ? ಹಾಗೇನೆ ಕೆಲವೊಂದು ಘಟನಾವಳಿಗಳು ನಡೆದ ನಂತರ ನಮ್ಗೇನಾಗತ್ತೆ, ಓ ಇದು ಬಾಬಾ ಮುರಳಿ ಹೇಳಿದ್ದು ಇದು ಅಂತ ನಮ್ಗೇನಾಗತ್ತೆ ಆಮೇಲೆ ಗೊತ್ತಾಗತ್ತೆ. ಅದರ ಮೊದಲು ಬಾಬಾರವರ ಭಾಷೆ ನಮ್ಗೇನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಓಕೆ, ಆ ಕಾರಣದಿಂದ ವರ್ಷ ಅಂತಂದ್ರೆ ಏನು? 365 ದಿನದ ಹೇಗೆ ಇವತ್ತು ಪ್ರಪಂಚದಲ್ಲಿ ನಡ್ಕೊಂಡು ಬಂದಿದೆಯೋ ಅದೇ ವರ್ಷ. ಬೇರೆ ಬಾಬಾರವರ ವರ್ಷ ಇಲ್ಲ. ಓಕೆ, ನನಗೆ ತಿಳಿದ ಮಟ್ಟಿಗೆ ಮತ್ತೆ ಬೇರೆದು ಗೊತ್ತಿಲ್ಲ. ಯಾಕಂದ್ರೆ ಏನಿದ್ದು ಕೂಡ ಬಾಬಾ ತಿಳಿಸೋದು ಮುರಳಿಯಲ್ಲಿ, ಸರಿನಾ? ಬೇರೆ ವರ್ಷದ ಬಗ್ಗೆ ಹೇಳಿರುವಂಥದ್ದು ನಾನಂತೂ ಇನ್ನುವರೆಗೂ ಓದಿಲ್ಲ, ಕೇಳಿಲ್ಲ. ಹಾಗಂತ ಎಲ್ಲಾ ಅವ್ಯಕ್ತ ಮುರಳಿಯನ್ನು ನಾನೇನು ಓದಿಲ್ಲ. ಎಷ್ಟೋ ಮುರಳಿಗಳೇನಾಗಿರ್ತವೆ ಅಂತಂದ್ರೆ ಇಷ್ಟೊಂದು ಮುರಳಿಗಳಲ್ಲಿ ಸೀಕ್ರೆಟ್ಗಳು ಇರ್ತವೆ. ಕೆಲವೊಂದ್ಸಲ ಮುರಳಿ ಓದ್ಬೇಕಾದ್ರೆ ನಮ್ಗೆ ಗಮನ ಇಲ್ಲ ಅಂತಂದ್ರೆ ಅದರ ಜ್ಞಾನನೂ ಕೂಡ ಏನಾಗೋದಿಲ್ಲ, ತಿಳಿಯೋದಿಲ್ಲ. ಹೋಗೋದಿಲ್ಲ. ಓಕೆನಾ? ಈಗ ದಿನನಿತ್ಯ ಬರುವಂತ ಮುರಳಿಯನ್ನು ನಾವೇನ್ ಮಾಡ್ತಿರ್ತೀವಿ, ಓದ್ತಾ ಇರ್ತೀವಿ. ಓದ್ತಿರ್ತೀವಿ. ಕೆಲವೊಂದು ಮುರಳಿಗಳಲ್ಲಿ ಸೀಕ್ರೆಟ್ಗಳು ಇರ್ತವೆ. ಓಕೆನಾ? ಅದು ಗೊತ್ತಾಗಲ್ಲ. ಈಗಲೂ ಕೂಡ ನೋಡಿ, ಇವಾಗ ಅವ್ಯಕ್ತ ಬಾಬ್ದಾದ ಬಂದಾಗ 8 ಪೇಜು 10 ಪೇಜಿನ ಮುರಳಿ ಇರ್ತಾ ಇತ್ತು ಅಲ್ವಾ? ಈಗ ಇವತ್ತು ಕೂಡ ಭಾನುವಾರ, ಆದ್ರೆ ಇವತ್ತೇನಾಗಿದೆ 4 ಪೇಜಿಗೆ ಏನಾಗತ್ತೆ ಕಂಪ್ಲೀಟ್ ಆಗಿಬಿಡತ್ತೆ. ಅಂದ್ರೆ ಏನರ್ಥ? ಪೂರ್ತಿ ಮುರಳಿಯ ವಿಷಯವನ್ನ ಏನ್ ಮಾಡಿರೋದಿಲ್ಲ, ಇಲ್ಲಿ ಕೊಟ್ಟಿರೋದಿಲ್ಲ. ಕೊಟ್ಟಿರೋದಿಲ್ಲ. ಪಾರ್ಟಿಗಳ ಜೊತೆಗೆ ಮಾತಾಡೋದು ಬೇರೆದು ಯಾವುದು ಕೊಟ್ಟಿರೋದಿಲ್ಲ. 4 ಪೇಜಿಗೆ ಸರಿಯಾಗಿ ಏನ್ ಮಾಡಿ ಸೆಟ್ ಮಾಡಿರ್ತಾರೆ. ಕೆಲವೊಂದ್ಸಲ ಅದು ಯಾವ್ದನ್ನು ತೆಗೆದಿರ್ತಾರಲ್ಲ, ಅದಲ್ಲೂ ಕೂಡ ಸೀಕ್ರೆಟ್ ಇರುವಂತ ಸಾಧ್ಯತೆಗಳು ಇರಬಹುದು. ಓಕೆ, ಸರಿ. ಇದು ಉತ್ತರ ಸಿಗ್ತಾ ಮೋಹನಣ್ಣ? ಓಕೆ, ಸರಿ. ಅದೇ ಟಾಪಿಕ್ಗೆ ಸಂಬಂಧಪಟ್ಟ ಒಂದು ಸಣ್ಣ ಪ್ರಶ್ನೆ ಇದೆ, ಹೇಳಿ. ಇದು ಮುರಳಿಲಲ್ಲೂ ಕೇಳಿಲ್ಲ, ಆದ್ರೆ ಈಗ ಸತ್ಯಯುಗದಲ್ಲಿ ಅವರ್ಸ್ ಅಂದ್ರೆ ಗಂಟೆ 21 ಅವರ್ಸ್ ಆಗಲು 21 ಅವರ್ಸ್ ರಾತ್ರಿ ಇರ್ತದೆ. ತ್ರೇತಾಯುಗದಲ್ಲಿ 15 ದ್ವಾಪರದಲ್ಲಿ ತ್ರೇತಾದಲ್ಲಿ 18 ದ್ವಾಪರದಲ್ಲಿ 15 ಕಲಿಯುಗದಲ್ಲಿ ಮಾತ್ರ 12 ಅವರ್ಸ್ ಇರ್ತದೆ ಅಂತ ಕೇಳ್ಪಟ್ಟೆ. ಇದು ಸತ್ಯನ ಸುಳ್ಳ ಗೊತ್ತಿಲ್ಲ. ಅಲ್ಲ, ಕೇಳಪಟ್ಟೆ ಅಂತಂದ್ರೆ ಅದು ಮುರಳಿಯಲ್ಲಿ ಹೇಳಿರೋದು ಅಥವಾ ಬೇರೆ ಯಾರಾದ್ರೂ ಹೇಳಿರೋದ? ಅದು ಯೂಟ್ಯೂಬ್ ಅಲ್ಲಿ ಒಬ್ರು BKS ಸತ್ಯಯುಗ ಟ್ರಾನ್ಸ್ಮಿಷನ್ ಸೀಕ್ರೆಟ್ ಅಂತ ಅಂದ್ಬಿಟ್ಟು ಅದರಲ್ಲಿ ಬಂದಿತ್ತು. ಅದು ಅಲ್ಲ, ಅದನ್ನು ನಾವು ಒಪ್ಲಿಕ್ಕೆ ಆಗೋದಿಲ್ಲ.
ಮುರಳಿಯಲ್ಲಿ ಹೇಳಿದಿದ್ದರೆ ಮಾತ್ರ ಪರ್ಟಿಕ್ಯುಲರ್ ಇಂಥ ಡೇಟಿನ ಮುರಳಿ, ಇಂಥ ವರ್ಷದ ಮುರಳಿಯಲ್ಲಿ ಬಾಬಾ ಹೇಳಿದ್ದಾರೆ ಅಂತ ನಾವೇನ್ ಮಾಡ್ಬೋದು, ಅದನ್ನ ನಂಬೋದು. ಒಪ್ಪಬಹುದು. ಸರಿನಾ? ಅದಕ್ಕಾಗಿ ನಾವು ಲಾಸ್ಟ್ ಟೈಮ್ ಅದನ್ನೇ ಹೇಳಿರೋದು, ಏನು, ಯಾರೊಬ್ರು ಹೇಳಿರುವಂತ ವಿಷಯದ ಬಗ್ಗೆ ನಾವು ಅದರ ಬಗ್ಗೆ ಚರ್ಚೆನೂ ಮಾಡಲ್ಲ, ವಿಚಾರ ಸಾಗರ ಮಂತ್ರನೂ ಕೂಡ ಮಾಡಲ್ಲ. ನೀವು ಪ್ರಶ್ನೆ ಕೇಳಿರ್ತೀರಿ, ಅದು ಎಲ್ಲಿರ್ಬೇಕು, ಮುರಳಿಯಲ್ಲಿ ಇರಬೇಕು. ಅದರ ಬಗ್ಗೆ ಮಾತ್ರ ನಾವೇನ್ ಮಾಡ್ತೀವಿ, ಮನನ ಚಿಂತನವನ್ನ ಮಾಡ್ತೀವಿ. ಒಂದು ವೇಳೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮಗೆ ಯಾವ ಡೇಟಿನ ಮುರಳಿ ಆಧಾರದಲ್ಲಿ ನೀವು ಪ್ರಶ್ನೆ ಕೇಳ್ತಿದ್ದೀರಾ ಅಂತ ಕೇಳಿದ್ರೆ, ಆವಾಗ ನಾವು ಮುದ್ದೆಯನ್ನು ಸ್ಟಡಿ ಮಾಡಿಬಿಟ್ಟು ಅದ್ರ ಹಿಂದೆ ಮುಂದೆ ಬಾಬಾ ಏನ್ ಹೇಳಿದ ಅಂತ ನೋಡ್ಬಿಟ್ಟು ಆವಾಗ ಏನ್ ಮಾಡ್ಬೋದು, ನಾವು ಅರ್ಥವನ್ನ ಕೊಡಬಹುದು. ಓಕೆ, ಅದನ್ನ BKC ಗಳಲ್ಲಿ ಬೇರೆ ಯಾರೇ ಇಲ್ಲಿ ಯಾವುದೇ ಸ್ಟೇಟ್ಮೆಂಟ್ ಗಳನ್ನ ಕೊಟ್ರೆ ನಾವು ಅದನ್ನ ಸರಿ ಅಂತಾನು ಹೇಳಲ್ಲ, ಸರಿ ಇಲ್ಲ ಅಂತಾನು ಕೂಡ ನಾವು ಹೇಳೋದಿಲ್ಲ. ಓಕೆನಾ? ಯಾಕಂದ್ರೆ ನಾವು ನಮಗೆ ಬಾಬಾ ನಿಮಿತ್ತ ಮಾಡಿರೋದು ಯಾವುದು, ಈಶ್ವರಿ ಜ್ಞಾನವನ್ನ ಹೇಳಲಿಕ್ಕೆ. ಓಕೆ, ಅದಕ್ಕೆ ಸಂಬಂಧಪಟ್ಟದ ಪ್ರಶ್ನೆಗಳಿದ್ರೆ ನಾವು ಬಾಬಾನ ಹತ್ರ ಕೇಳ್ಬೋದು, ಬಾಬಾ ಇದೇನಪ್ಪ ಅರ್ಥ ಅಂತ, ಅಲ್ವಾ? ಬೇರೆ ಯಾರು ಕೇಳಿದ ಪ್ರಶ್ನೆಗೆ ಹೋಗ್ಬಿಟ್ಟು ನಾನು ಬಾಬಾನ ಹತ್ರ ಉತ್ತರ ಕೇಳಲಿಕ್ಕೆ ಆಗತ್ತಾ? ಬಾಬಾ ಇದೇನ ಇಲ್ಲ ಅಲ್ವಾ? ಓಕೆ, ಅದಕ್ಕಾಗಿ ನೀವೇನು ಉತ್ತರ ತಗೊಂಡಿದ್ದೀರಿ, ಸಿಕ್ಕಿದೆ ನಿಮ್ಗೆ, ಮುರಳಿಯಲ್ಲಿ ನೀವೇನಾದ್ರು ಓದಿದ್ದಿದ್ರೆ ಆ ಡೇಟ್ಸ್ ಗಳನ್ನ ಹೇಳಿ ನಮಗೆ, ಅದನ್ನ ಸ್ಟಡಿ ಮಾಡ್ಬಿಟ್ಟು ಏನ್ ಮಾಡ್ತೀವಿ, ನಾವು ನಿಮ್ಗೆ ಉತ್ತರವನ್ನ ಕೊಡ್ತೀವಿ. ಸರಿನಾ? ಓಕೆ. ಸರೋಜಕ್ಕ ಪ್ರಶ್ನೆ ಕೇಳಿ. ಹೇಳಿ ಅಣ್ಣ, ಇದು ನವರಾತ್ರಿ ಬಗ್ಗೆ. ನವರಾತ್ರಿ, ನವ ರಾತ್ರಿಗಳು, ರಾತ್ರಿ ಏಕೆ ದಶ ಅಲ್ಲ ಮತ್ತೆ ಹಗಲಲ್ಲ? ಮತ್ತೆ ಅಲ್ಲಿ ನವದುರ್ಗೆಯರನ್ನ ದೇವತೆಗಳಾಗಿ ತೋರಿಸ್ತಾರೆ, ಮತ್ತು ಅವರು ಸಂಹಾರ ಮಾಡುವಂತ ರಾಕ್ಷಸರನ್ನ ಪುರುಷ ದೇಹಧಾರಿಗಳಾಗಿ ಏಕೆ ಕಥೆಯಲ್ಲಿ ಬಂದಿದೆ ಅನ್ನೋದು ಒಂದು ಪ್ರಶ್ನೆ. ಅದರ ಬಗ್ಗೆ ಸೀಕ್ರೆಟ್ ಬೇಕು. ಸರಿನಾ? ಓಕೆ. ಆದ್ಮೇಲೆ ಒಂದು ದಿನದಲ್ಲಿ ಹಗಲು ಮತ್ತು ರಾತ್ರಿ ಎರಡು ಇರುತ್ತೆ ತಾನೆ? ಅದರಲ್ಲಿ ಯಾವಾಗ ನಿಮ್ಗೆ ಜೀವನ ಮಾಡೋದು ಆರಾಮ್ ಅಂತ ಅನ್ಸತ್ತೆ, ಸಹಜ ಅಂತ ಅನ್ಸತ್ತೆ, ಸರಳ ಅಂತ ಅನ್ಸತ್ತೆ? ಹಗಲಲ್ಲೋ ರಾತ್ರಿಯಲ್ಲೋ? ಹಗಲಲ್ಲಿ. ಹಾಗಿದ್ರೆ ಹಗಲಿಗೂ ರಾತ್ರಿಗೂ ಏನು ವ್ಯತ್ಯಾಸ? ಹಗಲಲ್ಲಿ ಎಲ್ಲ ಸ್ಪಷ್ಟವಾಗಿ ಕಾಣುತ್ತೆ, ರಾತ್ರಿ ಕಾಣಲ್ಲ. ಯಾಕೆ ಕಾಣುತ್ತೆ? ಯಾರಿಂದ ಕಾಣುತ್ತೆ? ಸೂರ್ಯನ ಬೆಳಕಿನಿಂದ. ಸೂರ್ಯನಿಂದ. ವ್ಯತ್ಯಾಸ ಒಬ್ಬನೇ, ಯಾವುದು? ಸೂರ್ಯ ಅಲ್ವಾ? ಹಗಲಿಗೂ ರಾತ್ರಿಗೂ ವ್ಯತ್ಯಾಸ, ಹಗಲಲ್ಲಿ ಸೂರ್ಯ ಇದ್ದಾನೆ, ರಾತ್ರಿಯಲ್ಲಿ ಸೂರ್ಯ ಇರೋದಿಲ್ಲ. ಸೂರ್ಯ ಇರುವಂತ ಕಾರಣದಿಂದ ಸೂರ್ಯನ ಕಿರಣಗಳು ಪ್ರತಿಯೊಂದು ವಸ್ತುವಿನ ಮೇಲೆ ಬೀಳುವಂತ ಕಾರಣದಿಂದ ಏನಾಗ್ತದೆ, ಅಂಧಕಾರ ಹೊರಟೋಗಿದ್ದಿರ್ತದೆ, ವಸ್ತುಗಳು, ದಾರಿಗಳು, ವ್ಯಕ್ತಿಗಳು ಎಲ್ಲ ಸ್ಪಷ್ಟವಾಗಿ ಕಾಣ್ತಾವೆ. ಅದರಲ್ಲಿ ನಾವು ಕರ್ಮವನ್ನ ಮಾಡೋದು ನಮ್ಗೆ ಏನಾಗತ್ತೆ, ಸಹಜ ಆಗತ್ತೆ. ಸೂರ್ಯನಿರುವಂತ ಕಾರಣದಿಂದ ಮಧ್ಯದಲ್ಲಿರೋ ಬೆಳಕು ಆಫ್ ಆಗ್ತದೆ ಹೇಳುವಂಥದ್ದು ನಮ್ಗೆ ಭಯ ಇರೋದಿಲ್ಲ. ಕರೆಂಟ್ ಆಗಿದೆ, ಯಾವಾಗ ಬೇಕಾದ್ರೂ ಇರ್ಬೋದು, ಯಾವಾಗ ಬೇಕಾದ್ರೂ ಹೊರಟೋಗ್ಬಹುದು ಅಲ್ವಾ? ಆವಾಗ ಮಹಿಳೆಯರಾಗ್ಲಿ ಮಾತೆಯರಾಗ್ಲಿ ಆರಾಮಾಗಿ ಏನಾಗ್ಬೋದು, ಕತ್ತಲೆ ಆಗುವವರೆಗೂ ಕೂಡ ಏನ್ ಮಾಡ್ಬೋದು, ಹೊರಗಡೆ ಪ್ರಪಂಚವನ್ನು ತಿರುಗಿಬಿಟ್ಟು ಬರಬಹುದು. ಓಕೆ, ಇವತ್ತಿನ ಕಲಿಯುಗದ ಅಂತ್ಯದಲ್ಲಿ ಹಗಲು ರಾತ್ರಿ ಎರಡು ಸಮಯದಲ್ಲಿ ಏನ್ ಡೇಂಜರ್ ಇದೆ ಬಿಡಿ, ಆದ್ರೆ ಕಂಪ್ಯಾರಿಟಿವ್ಲಿ ಹಗಲು ಸ್ವಲ್ಪ ಏನು ಸೇಫ್, ಸ್ಥೂಲವಾಗಿ ಶಾರೀರಿಕವಾಗಿ. ಹೌದಾ? ಹಾಗೆ ಒಂದು ದಿನದಲ್ಲಿ ಅರ್ಧ ದಿನ ಹಗಲು, ಅರ್ಧ ದಿನ ರಾತ್ರಿ ತೋರಿಸಲಾಗುತ್ತೆ. ಹಾಗೆ ಕಲ್ಪದಲ್ಲೂ ಕೂಡ ಸತ್ಯುಗ ತ್ರೇತಾಯುಗದಲ್ಲಿ ಜ್ಞಾನ ಸೂರ್ಯನ ಶಕ್ತಿಯ ಕಿರಣಗಳು, ಗುಣದ ಕಿರಣಗಳು, ಆಸ್ತಿಗಳು ಈ ಪ್ರಪಂಚದ ಜಡ ಮತ್ತು ಚೈತನ್ಯ ವಸ್ತುವಿನಲ್ಲಿ ಇರುವಂತ ಕಾರಣದಿಂದ ಜನ ಯಾವಾಗ್ಲೂ ಕೂಡ ಏನಾಗಿರ್ತಾರೆ, ಖುಷಿಯಾಗಿ, ನೆಮ್ಮದಿಯಿಂದ, ಟೆನ್ಷನ್ ಫ್ರೀಯಿಂದ, ಪೊಲೀಸ್ ಸ್ಟೇಷನ್ ಇಲ್ಲದೆ, ಕೋರ್ಟ್ ಇಲ್ಲದೆ, ಯಾವುದೇ ದುಃಖ ಇಲ್ಲದೆ, ಯಾವುದೇ ಹಾಸ್ಪಿಟಲ್ ಇಲ್ಲದೆ, ಯಾವುದೇ ಕಾಯಿಲೆಗಳು ಇಲ್ಲದೆ ಆರಾಮಾಗಿ ಇಡ್ತಾರೆ. ಆವಾಗ ದುಃಖದ ಬಗ್ಗೆ ಯೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ, ದುಃಖ ದೂರ ಮಾಡುವಂತ ಯಾರನ್ನ ಕೇಳಬೇಕಾದಂತ ಅನಿವಾರ್ಯತೆನೂ ಇಲ್ಲ. ಭಯ ಸ್ಟಾರ್ಟ್ ಆಗೋದು ಯಾವಾಗ? ರಾತ್ರಿ ಅಲ್ವಾ? ಯಾವಾಗ ಸತ್ಯ ತ್ರೇತಾಯುಗದಲ್ಲಿ ಭಗವಂತನ ಇದು ಮುಗಿದೋಗ್ಬಿಡ್ತು, ಶಕ್ತಿ ಖಾಲಿ ಆಗಿಬಿಡ್ತು, ಅವಾಗ ಏನಾಯ್ತು ಅಂದ್ರೆ ಸೂರ್ಯ ಅಸ್ತಂಗತನಾದ, ಸೂರ್ಯ ಮುಳುಗದ ಅಂದ ತಕ್ಷಣ ಏನಾಗ್ಬಿಡ್ತು, ಕತ್ಲೆ ಬಂತು. ಕತ್ಲೆ ಎಲ್ಲಾದ್ರೂ ಬಂದಿದ್ಯಾ? ಇಲ್ಲ. ಕತ್ಲೆ ಮೊದ್ಲೇ ಇತ್ತು,
ಮೊದಲೇ ಇತ್ತು, ಅದ ಮೇಲೆ ಸೂರ್ಯನಿರುವಂತ ಕಾರಣದಿಂದ ಕತ್ಲೆಯಲ್ಲಿತ್ತು ಒಳಗಡೆ. ಮರೆಯಾಗಿತ್ತು. ನಿಮ್ಗೆ ನೋವು ಇರ್ತದೆ. ಪೇನ್ ಕಿಲ್ಲರ್ ತಗೊಂಡಾಗ ಏನಾಗತ್ತೆ, ಪೇನ್ ಕಿಲ್ಲರ್ ಎಫೆಕ್ಟ್ ಇರುವವರೆಗೂ ಆ ನೋವೇನಾಗೋದಿಲ್ಲ, ಕಾಣಿಸೋದಿಲ್ಲ ಅನುಭವ ಆಗೋದಿಲ್ಲ ಅಲ್ವಾ. ಹಾಗೆ ಆತ್ಮನಲ್ಲೂ ಕೂಡ ದ್ವಾಪರ ಕಲಿಯುಗದ ಸಂಸ್ಕಾರನೂ ಇತ್ತು, ಆದ್ರೆ ಶಿವಭಾವನ ಶಕ್ತಿ ಇರುವಂತ ಕಾರಣದಿಂದ ಅದು ಇಮರ್ಜ್ ಆಗಿರ್ಲಿಲ್ಲ. ಆಗಿತ್ತು. ಇಮರ್ಜ್ ಆಗಿರ್ಲಿಲ್ಲ, ಸದ್ಯ ಗೊತ್ತಾಯ್ತಾ ಇರೋದು. ಓಕೆ, ಯಾವಾಗ ಅದು ಹೋಯ್ತು ಅವಾಗ ಏನಾಯ್ತು, ಮತ್ತೆ ವಾಪಸ್ ಹೊರಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಸರಿ, ಈಗ ರಾತ್ರಿ ಬಂತು. ರಾತ್ರಿ ಬಂದಾಗ ರಾತ್ರಿ ಹೋಗಲಾಡ್ಸ್ಲಿಕ್ಕೆ ಏನ್ ಬೇಕು, ಪ್ರಕಾಶ ಬೇಕು ತಾನೆ, ಬೆಳಕು ಬೇಕು ತಾನೆ, ಜೀವನ ಮಾಡಬೇಕು ತಾನೆ. ಅಥವಾ ರಾತ್ರಿ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸೊಳ್ಳೆಗಳು ಬರ್ತಾವೆ, ಏನ್ ಮಾಡ್ತೀರಿ, ಸೊಳ್ಳೆ ಪರದೆ ಕಟ್ಕೊತೀವಿ. ಅದಕ್ಕೆ ಏನೋ ಒಂದು ಪ್ರೊಟೆಕ್ಷನ್ ಅನ್ನು ಮಾಡ್ತೀರಲ್ಲ, ಗುಡ್ ನೈಟು, ಕಾಯಿಲು, ಅಥವಾ ಒಂದು ಜಾಲರಿ ಹಾಕುವಂಥದ್ದು, ಅಥವಾ ಬ್ಯಾಟೋ, ಅಥವಾ ಕೈಯಿಂದ ಏನೋ ಒಂದು ರೂಪದಲ್ಲಿ ಆ ದುಷ್ಟ ಶಕ್ತಿಗಳ ಮೇಲೆ ನೀವೇನ್ ಮಾಡ್ತೀರಿ, ಶಕ್ತಿಯ ಪ್ರಯೋಗವನ್ನ ಮಾಡ್ತೀರಿ. ಶರೀರದಲ್ಲಿ ವೈರಸ್ ಬ್ಯಾಕ್ಟೀರಿಯಾ ಬರ್ತದೆ ಕೆಟ್ಟದ್ದು, ಅದನ್ನ ಸಾಯಿಸ್ಲಿಕ್ಕೆ ಏನ್ ಬೇಕು, ಶಕ್ತಿ ಬೇಕು. ಔಷಧಿ. ವೈರಿಗಳು ಬರ್ತಾರೆ, ಅವರನ್ನು ಹೊಡಿಲಿಕ್ಕೆ ಏನ್ ಬೇಕು, ಶಕ್ತಿಗಳು ಬೇಕು. ಓಕೆ, ಮೂಲವಾಗಿ ಇಲ್ಲಿ ಆತ್ಮೀಯರೇ ಎಲ್ಲ ವಿಷಯ ನಿರಾಕಾರ. ಎಲ್ಲ ವಿಷಯ ಯಾವುದು, ನಿರಾಕಾರ. ಆದರೆ ಸ್ಥೂಲ ರೂಪದಲ್ಲಿ ನೆನಪಿನಾರ್ಥ ದ್ಯೋತಕವಾಗಿ ಉದಾಹರಣೆಯಾಗಿ ಬಾಬಾ ಏನ್ ಮಾಡಿದ್ದಾರೆ, ಸ್ಥೂಲವನ್ನ ತೋರಿಸಿದ್ದಾರೆ. ಹೀಗೆ ನಿರಾಕಾರವಾದಂತ ಶಕ್ತಿ ಬೇಕು. ಆ ಶಕ್ತಿಯನ್ನ ಸ್ತ್ರೀ ರೂಪದಲ್ಲಿ ಬಾಬಾ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಓಕೆ, ಈಗ ಮೊದಲನೇ ಪ್ರಶ್ನೆ ಏನು, ನವರಾತ್ರಿ ಅಂತ ಯಾಕೆ ಹೇಳ್ತಾರೆ, 9 ರಾತ್ರಿ ಅಂತ ಯಾಕೆ ಹೇಳ್ತಾರೆ ಹೇಳೋದು ಪ್ರಶ್ನೆ. ಓಕೆ, ಆಕ್ಚುಲಿ ನವರಾತ್ರಿ ಆದ್ರೂ ಕೂಡ ಅಲ್ಲಿ ಇರುವಂತದ್ದು ವಿಕಾರ 10. ಎಷ್ಟು ವಿಕಾರ, 10. ಅದ್ಯಾವ್ದು 10? ಅದು ಗಂಡಸರಲ್ಲಿ 5 ಗುಣ, ಪುರುಷರ 5 ವಿಕಾರ, ಸ್ತ್ರೀಯ 5 ವಿಕಾರ. ಯಾಕಂದ್ರೆ ಒಂದು ಆತ್ಮ ಏನ್ ಮಾಡ್ತದೆ, ಪುರುಷ ಶರೀರನು ಪಡ್ಕೊಳತ್ತದೆ, ಸ್ತ್ರೀ ಶರೀರನು ಪಡ್ಕೊಳತ್ತೆ. ಓಕೆ, ಯಾವುದೋ ಒಂದು ಆತ್ಮದ ಲಾಸ್ಟ್ ಒಂದೇ ಜನ್ಮ ಇದ್ದಿದ್ರೆ ಅವಾಗ ಅದಕ್ಕೆ ಒಂದೇ ಶರೀರ ಸಿಗ್ತದೆ ಅಲ್ವಾ. ಈಗ ನಾವೆಲ್ಲ ಬಾಬನ ಮಕ್ಕಳು ಸತ್ಯಯುಗ ತ್ರೇತಾಯುಗದಲ್ಲಿ ಬಂದಿದೀವಿ ಅಂದ್ಮೇಲೆ ದ್ವಾಪರ ಕಲಿಯುಗದಲ್ಲಿ ಬಂದಿರ್ತೀವಿ ತಾನೆ. ಇಷ್ಟು ಜ್ಞಾನ ಪಡ್ಕೊಂಡಿದೀವಿ ಅಂತ 63 ಜನ್ಮ ಅಂತ ಗ್ಯಾರಂಟಿ ತಗೊಂಡಿರ್ತೀವಿ, ಹೌದಾ. 63 ಜನ್ಮದಲ್ಲಿ ಸ್ತ್ರೀ ಶರೀರನೂ ಇರ್ತದೆ, ಪುರುಷ ಶರೀರನೂ ಇರ್ತದೆ ಅಲ್ವಾ. ಅದು ಎರಡರಲ್ಲೂ ಕೂಡ ಏನ್ ಮಾಡಿದೀವಿ, ನಾವು ವಿಕಾರವನ್ನ ಮಾಡಿದೀವಿ, ತಪ್ಪನ್ನ ಮಾಡಿದೀವಿ, ವಿಕರ್ಮವನ್ನ ಮಾಡಿದೀವಿ. ನಮ್ಮಲ್ಲದು ಸ್ಟಾಕ್ ಇದೆಯೋ ಇಲ್ವೋ, ಅದನ್ನ ಸಂಹಾರ ಮಾಡ್ಬೇಕೋ ಬೇಡವೋ. ಹೇಗೆ ನಮ್ಗೆ ಕಾಯಿಲೆ ಬಂದಾಗ ಟ್ಯಾಬ್ಲೆಟ್ಸ್ ಇಂದಾಗ್ಲಿ, ಇಂಜೆಕ್ಷನ್ ಇಂದಾಗ್ಲಿ, ಟಾನಿಕ್ ಇಂದಾಗ್ಲಿ ಏನ್ ಮಾಡ್ಬೇಕಾಗುತ್ತೆ, ವೈರಸ್ ಬ್ಯಾಕ್ಟೀರಿಯಾ ಸಂಹಾರ ಮಾಡ್ಬೇಕಾಗ್ತದಲ್ವಾ. ಅವಾಗ ಶಕ್ತಿ ಬೇಕಲ್ವಾ. ಅವಾಗ ನಮ್ಗೆ ಎದುರುಗಡೆ ಕಾಣುವಂಥದ್ದು ಸ್ಥೂಲವಾಗಿರುವಂತ ಇಂಜೆಕ್ಷನ್ ಮತ್ತು ಟ್ಯಾಬ್ಲೆಟ್, ಒಳಗಡೆ ಹೋದ್ಮೇಲೆ ನಿರಾಕಾರದ ಮೇಲೆ ಅದೇನ್ ಮಾಡ್ತಾ ಇರ್ತದೆ, ಕೆಲಸ ಮಾಡ್ತಾ ಇರ್ತದೆ. ವೈರಸ್ ಬ್ಯಾಕ್ಟೀರಿಯಾ ಕಣ್ಣಿಗೆ ಕಾಣತ್ತಾ, ಇಲ್ಲ ಅಲ್ವಾ. ನೋವು ಕಣ್ಣಿಗೆ ಕಾಣತ್ತಾ, ಇಲ್ಲ. ಅದು ಅನುಭವ ಆಗತ್ತೋ ಇಲ್ಲೋ, ನೋವಿನ ಅನುಭವನೂ ಆಗ್ತದೆ, ನೋವು ಹೋಗಿರುವಂತ ಅನುಭವನೂ ಕೂಡ ನಮ್ಗೆ ಆಗ್ತಾ ಇರ್ತದೆ. ಹಾಗೆ ಇಲ್ಲಿ ದುಷ್ಟ ಸಂಹಾರಕ್ಕೆ ಏನ್ ಮಾಡಿದ್ದಾರೆ, ಶಕ್ತಿಯರನ್ನು ತೋರಿಸಿದ್ದಾರೆ. ಓಕೆ, ಅಲ್ಲಿ ಏನಾಗ್ತದೆ, 9 ದಿನಗಳವರೆಗೆ ನಮ್ಮಲ್ಲಿರುವಂತ ವಿಕಾರವನ್ನು ನಾವೇನ್ ಮಾಡ್ತಾ ಹೋಗೋದು, ಸಾಯಿಸ್ತಾ ಹೋಗೋದು. 10ನೇ ದಿನನೂ ಕೂಡ ನಾವು ಸಾಯಿಸಿದಾಗ ಏನಾಗ್ತದೆ, ವಿಜಯದಶಮಿ ಏನಿರ್ತದೆ, ವಿಜಯದಶಮಿ ಅಲ್ವಾ. ಲಾಸ್ಟ್ ದಿನ ದುರ್ಯೋಧನಿಗೆ ಸಾಯಿಸಿದ ಮೇಲೆ ಪಾಂಡವರಿಗೆ ಏನ್ ಸಿಗ್ತದೆ, ವಿಜಯ. ಆವಾಗ ವಿಜಯದ ಸೆಲೆಬ್ರೇಷನ್ ಜಾಸ್ತಿ ಆಗಿರ್ತದೆ, ಬಿಟ್ರೆ ಏನಿರೋದಿಲ್ಲ ಅಲ್ಲಿ, ಸಾಯಿಸಿದ ಬಗ್ಗೆ ಹೆಚ್ಚಿನ ಗಮನ ಇರೋದಿಲ್ಲ. ಆಕ್ಚುಲಿ ನಾವು ಇದು ಮಾಡ್ಬೇಕಾಗಿರೋದು ದಶಮಿ ಅಂತಂದ್ರೆ ದಶಹರ ಅಂತಾನು ಕೇಳ್ತಾ ಇರ್ತಾರೆ. ನವರಾತ್ರಿಯ ಜೊತೆಗೇನು ದಶಹರ, ದಶ ಅಂದ್ರೆ 10, ಹರ ಅಂತಂದ್ರೇನು ಸಾಯಿಸು. ಯಾವ್ದನ್ನ ಸಾಯಿಸ್ಬೇಕು, ನಿನ್ನಲ್ಲೇ ಇರುವಂತ 10 ರಾವಣನನ್ನ, ಮಾಯೆಯನ್ನ ನೀನೇನ್ ಮಾಡ್ಬೇಕು, ಸಾಯಿಸಬೇಕು. ಆ ಯೋಗ್ಯತೆ ನನ್ನಲ್ಲಿ ಇಲ್ಲದೇ ಇರುವಂತ ಕಾರಣದಿಂದ ಅದಕ್ಕೆ ನಾನು ಭಗವಂತನ ಶಕ್ತಿಯನ್ನ ಏನ್ ಮಾಡ್ಬೇಕು, ಉಪಯೋಗ ಮಾಡ್ಬೇಕಾಗ್ತದೆ. ಹೇಗೆ ಬೇರೆಯವ್ರನ್ನ ಸಾಯಿಸ್ಲಿಕ್ಕೆ ಮೊದಲು ಕತ್ತಿ ಗುರಾಣಿಗಳನ್ನು ಉಪಯೋಗ ಮಾಡ್ತಿದ್ರು ಅಲ್ವಾ, ಇವಾಗ
ಕ್ಷಿಪಣಿಗಳು, ಬಾಂಬ್ಗಳನ್ನು ಯೂಸ್ ಮಾಡ್ತಿದ್ದಾರೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಏನ್ ಮಾಡಬೇಕು, ಶಕ್ತಿಯರ ಮೂಲಕ. ಆ ಶಕ್ತಿ ಯಾರ್ದು? ಆಕ್ಚುಲಿ ಪರಮಾತ್ಮನ ಶಕ್ತಿ. ಶಕ್ತಿ ನಿರಾಕಾರನೆ, ಆದ್ರೆ ಅಲ್ಲಿ ಸ್ತ್ರೀ ಶರೀರದ ಮೂಲಕ ಏನು ಮಾಡಿದ್ದಾರೆ, ತೋರಿಸಿದ್ದಾರೆ. ಯಾಕೆ ಅಂತಂದ್ರೆ ಸತ್ಯಯುಗ ತ್ರೇತಾಯುಗದಲ್ಲಿ ಪುರುಷ ಪ್ರಧಾನ ಪ್ರಪಂಚ ಪೂರ್ತಿ 5,000 ವರ್ಷ ನೋಡಿದೆ. ಆಕ್ಚುಲಿ ಬಾಬಾ ಹೇಳ್ತಾರೆ ಸತ್ಯಯುಗ ತ್ರೇತಾಯುಗದಲ್ಲಿ ಲಕ್ಷ್ಮೀನಾರಾಯಣ ಇಬ್ರು ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ, ರಾಜ್ಯಭಾರವನ್ನ ಮಾಡ್ತಾರೆ. ಅಲ್ಲಿ ಇಬ್ಬರಿಗೂ ಕೂಡ ಏನಾಗ್ತದೆ, ಸರಿಯಾದ ಸಮವಾದಂತ ಗೌರವ ಇರ್ತದೆ. ಸರಿ, ಇನ್ನು ದ್ವಾಪರ ಯುಗದಿಂದ ನೋಡಿದಾಗ ನಾರ್ಮಲಿ ಪುರುಷ ಪ್ರಧಾನ ಪ್ರಪಂಚ. ಪುರುಷ ಹೇಳಿದಾಗ ಏನಿಗೆ ಯಾರು ಕೇಳಬೇಕು? ಸ್ತ್ರೀ ಕೇಳ್ಬೇಕು. ಮಹಿಳೆಯರು, ಸ್ತ್ರೀಯರು ಕೇಳಬೇಕಾಗ್ತದೆ. ಅಂದ್ರೆ ಅಂತಿಮ ಸಮಯದಲ್ಲಿ ಬಾಬಾ ಬಂದಾಗ ಏನಾಗ್ತದೆ, ಬಾಬಾ ಸ್ತ್ರೀಯರ ಮೂಲಕ, ಬ್ರಹ್ಮಕುಮಾರಿಯರ ಮೂಲಕ ಏನ್ ಮಾಡ್ತಾರೆ, ವಿಶ್ವ ಪರಿವರ್ತನೆ ಮಾಡ್ತಾರೆ. ವಾಸ್ತವಿಕವಾಗಿ ಆತ್ಮಿಕ ರೂಪದಲ್ಲಿ ನೋಡಿದ್ರೆ ಅಲ್ಲಿ ಸ್ತ್ರೀನೂ ಇಲ್ಲ, ಪುರುಷನೂ ಇಲ್ಲ. ಆತ್ಮಕ್ಕೆ ಸ್ತ್ರೀ ಪುರುಷ ಇಲ್ಲ ಅಲ್ವಾ? ಹೌದು. ಆದರೆ ಈಗ ವರ್ತಮಾನ ಪ್ರಪಂಚದಲ್ಲೂ ಕೂಡ ನೋಡಿದಾಗ ಸ್ತ್ರೀಯರಲ್ಲಿ ಒಳ್ಳೆ ಗುಣಗಳಿರ್ತವೆ ಅಲ್ವಾ? ಬ್ಯಾಡ್ ಹ್ಯಾಬಿಟ್ಸ್ ಗಳೆಲ್ಲ ಪರ್ಸೆಂಟೇಜ್ ಸ್ತ್ರೀಯರಲ್ಲಿ ಕಡಿಮೆ ಇಡ್ತಾ ಇತ್ತು. ಮೊದ್ಲು ಕಡಿಮೆ ಇಡ್ತಾ ಇತ್ತು. ಇವತ್ತೇನಾಗಿದೆ, ಹೆಣ್ಣು ಮಕ್ಕಳಲ್ಲೂ ಕೂಡ ಜಾಸ್ತಿ ಆಗ್ಬಿಟ್ಟು ಅವರು ಕೂಡ ಜೈಲಿಗೆ ಇವತ್ತು ಹೋಗ್ತಾ ಇದ್ದಾರೆ ಅಲ್ವಾ? ನಮ್ಮ ಜೀವನದ ಆರಂಭದಲ್ಲಿ ನೋಡಿದ್ರೆ ಬ್ಯಾಡ್ ಹ್ಯಾಬಿಟ್ಸ್ ಗಳಿರೋದು, ಸಿಟ್ಟು ಮಾಡೋದು, ವಿಕಾರಗಳೆಲ್ಲ ಯಾರ ಹತ್ರ ಹೆಚ್ಚಿಗೆ ಇರ್ತಾ ಇತ್ತು? ಪುರುಷರಲ್ಲಿ ಅಲ್ವಾ? ಪುರುಷ ಹೇಳ್ದಂಗೆ ಕೇಳ್ಬೇಕು, ಅವ್ನು ಸರಿ ಇನ್ನೂ ತಪ್ಪು ಅಲ್ವಾ? ಅವಾಗ ಅವನ್ನ ಸಂಹಾರ ಮಾಡ್ಲಿಕ್ಕೆ ಒಬ್ಬರು ಬೇಕಲ್ಲ. ಅದನ್ನ ಏನು ಮಾಡಿದಾರೆ, ಶಕ್ತಿ, ಶಿವಶಕ್ತಿ ಪಾಂಡವ ಸೇನಾ ಅಂತ ಹೇಳ್ತಾರಲ್ವ ಬಾಬಾ. ಪಾಂಡವರು ಅಂದ್ರೆ ಪುರುಷರು, ಶಕ್ತಿಯರು ಅಂತಂದ್ರೆ ಮಾತೆಯರು, ಸ್ತ್ರೀಯರು ಅಥವಾ ಕುಮಾರಿಯರು ಅಲ್ವಾ? ಹಾಗೆ ಅಲ್ಲಿ ಏನು ಮಾಡಿದ್ದಾರೆ, ಆ ದುಷ್ಟ ಶಕ್ತಿಗಳನ್ನ ಪುರುಷನ ರೂಪದಲ್ಲಿ ತೋರಿಸಿದ್ದಾರೆ. ವಿಕಾರ ಇದೆಯಲ್ಲ, ಈಗ ರಾವಣ ಪುರುಷನ ರೂಪದಲ್ಲಿ ತೋರಿಸಿದಾರೆ ತಾನೆ. ರಾಕ್ಷಸರನ್ನು ನೋಡಿ ಹಳೆ ಕಾಲದಲ್ಲಿ ಘಟೋತ್ಕಜ, ಬಕಾಸುರ, ಕೀಚಕ, ಇವನ್ನೆಲ್ಲ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಅದೇ ರೀತಿ ಹಿಡೆಂಬೆನೂ ಕೂಡ ಇದ್ದಾರೆ, ಶೂರ್ಪನಖನೂ ಕೂಡ ಇದ್ದಾರೆ ಅಲ್ವಾ? ಪರ್ಸೆಂಟೇಜ್ ವೈಸ್ ಕಡಿಮೆ ಅವ್ರದ್ದು, ಪುರುಷರದು ಹೆಚ್ಚಿಗೆ ಇದೆ. ಅದಕ್ಕಾಗಿ ಒಂದು ದ್ಯೋತಕವಾಗಿ, ನೆನಪಿನಾರ್ಥವಾಗಿ ಏನು ಮಾಡಿದ್ದಾರೆ ಅಂತಂದ್ರೆ ಪುರುಷ ಶರೀರದಾಳುಗಳಿಂದ ಯಾವಾಗಲೂ ಗುರು ಅಂತ ಹೇಳ್ತಾ ಇರ್ತಾರಲ್ಲ. ಮಜಾ ಏನು ಗೊತ್ತಾ, ಒಂದು ಮನೆಯಲ್ಲೂ ಕೂಡ ಒಂದು ಸಣ್ಣ ಮಗು ಇದೆಯಲ್ಲ, ಅಪ್ಪನ ಹತ್ರ ಮಾತಾಡ್ಲಿಕ್ಕೆ ಹೆದರತ್ತೆ ತಾನೆ. ಅಮ್ಮನ ಹತ್ರ ಮಾತಾಡ್ಲಿಕ್ಕೆ ಏನ್ ಮಾಡೋದಿಲ್ಲ, ಅವರು ಹೆದರೋದಿಲ್ಲ ಅಲ್ವಾ? ಮತ್ತೆ ಅಮ್ಮ ಹೇಳಿದ್ದು ಕೂಡ ಕಿವಿಯಲ್ಲಿ ಇಟ್ಕೊಳ್ಳೋದೇ ಇಲ್ಲ. ಯಾಕೆ? ಅಮ್ಮ ಏನು ಮಾಡೋದಿಲ್ಲ ಬಿಡು, ಅದು ಅಪ್ಪ ಅದೇ ಬಾರಿಸ್ತಾರೆ ಅಂತ ಅಪ್ಪನ ಎದುರುಗಡೆ ಹೋಗ್ಲಿಕ್ಕೆ ಏನ್ ಮಾಡ್ತಾರೆ, ಹೆದರ್ತಾರೆ. ಅದಕ್ಕಾಗಿ ಅಲ್ಲಿ ಸ್ಥೂಲವಾಗಿ ಒಂದು ವಿಕಾರವನ್ನ ಏನ್ ಮಾಡಿದ್ದಾರೆ, ಪುರುಷನ ರೂಪದಲ್ಲಿ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಅದನ್ನು ಸಂಹಾರ ಮಾಡುವಂತ ದೇವಿಯನ್ನ ಏನ್ ಮಾಡಿದ್ದಾರೆ, ಸ್ತ್ರೀ ರೂಪದಲ್ಲಿ ತೋರಿಸಿದ್ದಾರೆ. ಅಂದ್ರೆ ನವರಾತ್ರಿ ಅಂದ್ರೆ ಏನಾಗ್ತದೆ, ಆ 9 ದಿನಗಳ ಕಾಲ ನೀವು ಆ ವಿಕಾರಗಳ ಮೇಲೆ ಯುದ್ಧವನ್ನ ಮಾಡಬೇಕಾಗ್ತದೆ. ಮಾಡಿದ್ಮೇಲೆ 15 ದಿನನೂ ಯುದ್ಧ ಮಾಡಬೇಕು. ಆದ್ರೆ ಯುದ್ಧ ಮುಗದ ಮೇಲೆ ಏನಿರ್ತದೆ, ವಿಜಯ ನಿಮಗೆ ಸಿಗ್ತದೆ. ಅದಕ್ಕಾಗಿ ಈಗ ಫಾರ್ ಎಕ್ಸಾಂಪಲ್ ಕ್ರಿಕೆಟ್ ಮ್ಯಾಚ್ ಇರ್ತದೆ ಅಂತ ತಿಳ್ಕೊಳ್ಳಿ. ಕ್ರಿಕೆಟ್ ಮ್ಯಾಚ್ ಇದ್ದಾಗ ಲಾಸ್ಟ್ ವರೆಗೂ ಕೂಡ ಅವ್ರೇನ್ ಮಾಡ್ಬೇಕು, ಹೋರಾಡ್ಬೇಕು ತಾನೆ. ಓಕೆ, ಫೈನಲ್ ಬರಬೇಕು ಅಂತಂದ್ರೆ ಏನಾಗ್ತದೆ, ಒಂದು 10 ದಿನ ನಂತರ ಫೈನಲಿಗೆ ಬರ್ತಾರೆ ಅಂತ ತಿಳ್ಕೊಳ್ಳಿ. 9 ದಿನದವರೆಗೂ ಕೂಡ ಅವ್ರೇನ್ ಮಾಡ್ತಾ ಇರ್ತಾರೆ, ವಿನ್ ಆಗ್ತಾ 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 ಹೋಗ್ಬೇಕು. 15 ದಿನನೂ ಕೂಡ ಏನ್ ಮಾಡ್ಬೇಕು, ಅವರು ಎದುರುಗಡೆ ಯಾವ ಟೀಮ್ ಇದೆ ಅವ್ರ ಜೊತೆಗೆ ಏನ್ ಮಾಡ್ಬೇಕು, ಯುದ್ಧ ಮಾಡ್ಬೇಕು. ಯುದ್ಧ ಮಾಡಿದ ಮೇಲೆ ವಿಜಯ ಆಗ್ತದೆ. ವಿಜಯ ಆದಾಗ ಆ ದಿನ ಯುದ್ಧದ ಕಡೆ ಗಮನ ಕೊಡ್ತಾರೋ, ವಿಜಯದ ಕಡೆ ಗಮನ ಕೊಡ್ತಾರೋ? ಯುದ್ಧದ ಕಡೆ ಗಮನ ಕೊಡ್ತಾರೆ. ವಿಜಯದ ಕಡೆಗೆ. ಯಾವ್ದ ಕಡೆ ಗಮನ ಕೊಡ್ತಾರೆ? ಯುದ್ಧ ಮಾಡಿದ್ರೆ ತಾನೇ ವಿಜಯ ಸಿಗೋದಣ್ಣ. ಹೌದಕ್ಕೋರೆ. ಆದ್ರೆ ಒಂದು ದಿನದಲ್ಲಿ ಸ್ವಲ್ಪ ಸಮಯ ಏನಿರ್ತದೆ, ಯುದ್ಧ ಇರ್ತದೆ. ಹೆಚ್ಚಿನ ಸಮಯ ಏನಿರ್ತದೆ, ವಿಜಯದ ಸೆಲೆಬ್ರೇಷನ್ ಇರ್ತದೆ ತಾನೆ. ಇವಾಗ ನಿಮ್ಮ ಮನೆ ಪ್ರತಿ ದಿನನೂ ಕೂಡ ಕಸ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತೊಳೆದು ಮಾಡ್ತಿರೋ ಮಾಡಲ್ವೋ? ಮಾಡ್ತೀರಿ. ಸರಿ, ನಿಮ್ಮ ಮನೆ ಗೃಹ ಪ್ರವೇಶ ಇದ್ದಾಗ್ಲೂ ಕೂಡ ಕಸ ಗುಡಿಸೋದು, ಪಾತ್ರೆ ತೊಳೆದು, ಅಡಿಗೆ ಮಾಡೋದು ಮಾಡ್ತಿರೋ ಮಾಡಲ್ವೋ? ಮಾಡೋದಿಲ್ಲ. ಎಲ್ಲ ಮಾಡ್ಕೊಂಡಿರ್ತೀವಿ. ಸರಿ, ಆ ದಿನ ಮಾಡಿದ್ರು ಕೂಡ ಪೂಜೆ ಮೊದ್ಲು ಕಸ ಗುಡಿಸೋದೆಲ್ಲ ಇರ್ತದೆ ತಾನೆ. ಅದ ಮೊದಲು ನೀವು ಬಿಲ್ಡಿಂಗ್ ಅನ್ನ ಕಟ್ಟಿರ್ತೀರ, ಹೌದಾ?
ಕಟ್ಟೋದ್ರ ಕಡೆ ಗಮನ ಇಡ್ತಾರೆ. ಓಕೆ, ಆ ದಿನ ಬಂದಾಗ ಕಸ ಗುಡಿಸೋದು, ನೆಲ ಒರೆಸೋದಕ್ಕಿಂತ ಖುಷಿಯ ವಾತಾವರಣ ಬಂದಂತ ಜನ ಜೊತೆಗೆ ನಾವೇನ್ ಮಾಡ್ತೀವಿ, ಹೊಸ ಮನೆ ಕಟ್ಟಿದೀವಿ, ಹೊಸ ಮನೆ ಕಟ್ಟಿದೀವಿ, ಹೊಸ ಮನೆ ಕಟ್ಟಿದೀವಿ ಅಂತ ಅದರ ಕಡೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಹೌದಾ? ಹೌದು. ಆದ್ರೆ ಬಿಲ್ಡಿಂಗ್ ಕಟ್ಟೋದ್ರ ಬಗ್ಗೆ ಪೇಂಟ್ ಹೊಡಿಬೇಕು, ಮತ್ತೊಂದು ಮಾಡ್ಬೇಕು, ಅದ ದಿನ ಮಾಡ್ತಾ ಇದ್ರೂನು ಕೂಡ ಅದರ ಕಡೆಗೆ ನಾವು ಹೆಚ್ಚಿನ ಗಮನವನ್ನ ಕೊಡೋದಿಲ್ಲ. ಕೊಡೋದಿಲ್ಲ. ಸೆಲೆಬ್ರೇಷನ್ ಕಡೆ ಕೊಡ್ತೀವಿ ನಾವು. ಹಾಗಂತ ಆ ದಿನ ನಾವು ಅದು ಕೆಲಸ ಮಾಡೋದಿಲ್ಲ ಅಂತಲ್ಲ, ಆ ದಿನ ಮಾಡಿರ್ತೀವಿ. ಗಮನ ಯಾವ್ದು ಕಡೆಗೆ ಇರ್ತದೆ? ಸಫಲತೆ Celebration. ಕಡೆಗೆ, ವಿಜಯದ ಕಡೆಗೆ ಇರ್ತದೆ. ಹಾಗೆ ಇಲ್ಲಿ 9 ದಿನ ಏನು ಅಂತಂದ್ರೆ ಅಲ್ಲಿ ವಿಜಯ ಇಲ್ಲ. 9 ದಿನ ಏನಿಲ್ಲ, ವಿಜಯ ಇಲ್ಲ. ಸಂಹಾರ ಮಾಡ್ತಾ ಹೋಗ್ತೀವಿ ಅಲ್ವಾ? ಹಾಗೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟೋ ಸಲ ನಾವು ಪುರುಷಾರ್ಥವನ್ನ ಮಾಡಿದಾಗ ಖುಷಿ ಸಿಗೋದೇ ಇಲ್ಲ ಅಲ್ವಾ? ಹಾಸ್ಪಿಟಲ್ ಎಷ್ಟೋ ದಿವಸ ಇದ್ದಾಗ ಏನಾಗ್ತದೆ, ಒಂದು ಕಡೆ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀವಿ, ಇನ್ನೂ ಕಾಯಿಲೆಯಲ್ಲಿ ಇರುತ್ತದೆ. ಪೂರ್ತಿ ಗುಣಮುಖರಾಗಿ ನಾನು ಹೊರಗಡೆಗೆ ಬಂದಾಗ ಪೂರ್ತಿ ನೋವೇನಾಗಿರ್ತದೆ, ಕಡಿಮೆ ಆದಾಗ. ಇವಾಗ ನೋಡಿ, ಸ್ಕೂಲಲ್ಲೂ ಕೂಡ ನಾವು ಓದ್ತಾ ಇರ್ತೀವಿ ಅಲ್ವಾ? ರಿಸಲ್ಟ್ ಬಂದ ದಿವಸ ಏನಾಗ್ತದೆ, ಇವಾಗ ಫೈನಲ್ ಎಕ್ಸಾಮ್ ಅಂತ ತಿಳ್ಕೊಳ್ಳಿ, ಆ ದಿನ ರಾತ್ರಿ ಚೆನ್ನಾಗಿ ಓದಿರ್ತಿರ್ತಾನೆ. ಅದೇ ದಿನ ರಿಸಲ್ಟ್ಸ್ ಬಂತು ಅಂತ ಏನಾಗತ್ತೆ, ನಮ್ಗೆ ನಿದ್ರೆ ಗಿದ್ರೆ ಎಲ್ಲ ಏನಾಗಿರುತ್ತೆ, ಓಡೋಗಿರ್ತದೆ. ಆವಾಗ ಸುಸ್ತು ಅದೆಲ್ಲ ಪರಿಶ್ರಮನ ಮರ್ತು ಬಿಡ್ತೀವಲ್ವ ನಾವು. ಹಾಗೆ ವಿಜಯದಶಮಿ ಅಂತಂದ್ರೆ ನಮ್ಮಲ್ಲಿರುವಂತ ವಿಕಾರಗಳ ಮೇಲೆ ನಾವು ಸಂಪೂರ್ಣವಾಗಿ ವಿಜಯವನ್ನ ಏನ್ ಮಾಡಿದ್ವಿ, ಸಾಧಿಸಿದ್ದೀವಿ. ಈಗ ಬಾಬಾ ಹೇಳ್ತಾರೆ, ಸ್ತ್ರೀ ಅಂತಂದ್ರೆ ಏನು? ಭಗವಂತನಿಂದ ಬರುವಂತ ಶಕ್ತಿ. ನಾವ್ಯಾರು? ಆತ್ಮ. ಭಗವಂತನಲ್ಲಿರುವಂತ ಶಕ್ತಿಗಳಿದಾವಲ್ಲ, ಅದನ್ನೇನ್ ಮಾಡಿದ ಸ್ತ್ರೀ ರೂಪದಲ್ಲಿ ತೋರಿಸಿದ್ದಾರೆ. ರಾಕ್ಷಸ ಪುರುಷ ಯಾರು? ಆತ್ಮ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ. ರಾಕ್ಷಸನ ಕೆಳಗಡೆ ತೋರಿಸ್ತಾರಲ್ಲ, ಆತ್ಮ ಪುರುಷ ಅಲ್ಲ. ಅಲ್ಲಿ ರಾಕ್ಷಸನ ಏನ್ ತೋರಿಸಿದಾರೆ, ಅದು ವಿಕಾರ. ರಾವಣ ಒಂದೊಂದು ತಲೆ ತೆಗಿತಾರಲ್ಲ, ಅದನ್ನ ಪುರುಷನ ರೂಪದಲ್ಲಿ ತೋರಿಸಿದ್ದಾರೆ. ಸಂಹಾರ ಮಾಡೋದನ್ನ ಯಾವ ರೀತಿ ತೋರಿಸಿದ್ದಾರೆ? ಸ್ತ್ರೀ ರೂಪದಲ್ಲಿ. ಅದು ನಿರಾಕಾರವಾಗಿರೋದನ್ನ ಏನ್ ಮಾಡಿದ್ದಾರೆ, ಸ್ಥೂಲ ರೂಪದಲ್ಲಿ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಓಕೆ, ಈಗ ಪ್ರಶ್ನೆ, ವಿಜಯ ಎಲ್ಲ ಆಗ್ತದೆ? ವಿಜಯದ ಸೆಲೆಬ್ರೇಷನ್ ಎಲ್ಲ ಆಗ್ತದೆ? ಮನಸ್ಸಲ್ಲಿ. ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ. ಯುದ್ಧ ಅಲ್ಲಿ ತಾನೇ ಮಾಡ್ತಿದ್ದೀರಿ ನೀವು. ಫಸ್ಟ್ ಸೆಲೆಬ್ರೇಷನ್ ಎಲ್ಲ ಆಗ್ತದೆ ಹೇಳಿ? ರಣರಂಗದಲ್ಲಿ ಪ್ರಾರಂಭ. ರಣರಂಗದಲ್ಲಿ ಅಲ್ವಾ? ಇವಾಗ ಮೊನ್ನೆನೂ ಕೂಡ ನಮ್ಮ ಇಂಡಿಯಾದವರು ಹೋಗ್ಬಿಟ್ಟು ಏಷ್ಯಾ ಕಪ್ ಗೆಲ್ಬಿಟ್ಟು ಬಂದ್ರು. ಹೌದಾ? ಅಲ್ಲಿ ಮೊದಲು ಸೆಲೆಬ್ರೇಷನ್ ಇರ್ತದೆ ಅಲ್ವಾ? ಆಮೇಲೆ ಇಲ್ಲಿಗೆ ಬಂದಾಗ ಅವ್ರಿಗೆ ಪ್ರಧಾನ ಮಂತ್ರಿ ಅವರು ಕರೆದ್ಬಿಟ್ಟು ಸನ್ಮಾನ ಮಾಡಬಹುದು, ಗ್ರೂಪ್ ಅಲ್ಲಿ ಕೊಟ್ಬಿಟ್ಟು ಸ್ಟೇಡಿಯಂ ಅಲ್ಲಿ ಸನ್ಮಾನ ಮಾಡಬಹುದು ಅಲ್ವಾ? ಅದು ಅಲ್ಲೊಂದು ಸನ್ಮಾನ ಇರ್ತದಲ್ಲ. ಹಾಗೆ ಆ ಸಮಯದಲ್ಲಿ ನಾವು ನಡೆಸುವಂತಹ ಮಾನಸಿಕವಾದಂತ ಒಂದು ಏನು ಖುಷಿ ಇದೆಯಲ್ಲ, ಅದನ್ನು ವಿಜಯದಶಮಿ ರೂಪದಲ್ಲಿ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಓಕೆ ಓಕೆ. ನಾರ್ಮಲ್ ಹಳೆ ಕಾಲದಲ್ಲಿ ಯುದ್ಧಕ್ಕೆ ಪುರುಷರು ಮಾತ್ರ ಹೋಗ್ತಾ ಇದ್ರು, ಸ್ತ್ರೀಯರು ಹೋಗ್ತಾ ಇದ್ರು? ಪುರುಷರು ಮಾತ್ರ ಪುರುಷರು. ಓಕೆ. ಆವಾಗ ಆ ಖುಷಿಯನ್ನ ಪುರುಷರು, ಮಹಿಳೆಯರು, ಮಕ್ಕಳು, ಊನವರೆಲ್ಲ ಸೆಲೆಬ್ರೇಷನ್ ಮಾಡ್ಬೇಕೋ ಬೇಡವೋ? ಮಾಡ್ತಿದ್ರು. ಹಾಗೆ ನಮ್ಮ ವಿಕಾರದ ಮೇಲೆ ನಾವೇನು ವಿಜಯ ಪ್ರಾಪ್ತಿ ಮಾಡಿದೀವಿ, ಆ ಸ್ಥಳದಲ್ಲಿ ಮಾಡುವಂತ ಸೆಲೆಬ್ರೇಷನ್ ಏನ್ ಹೇಳ್ತಾರೆ, ವಿಜಯ ದಶಮಿ. ಅದೇನೆ ನಾವೆಲ್ಲರೂ ಪರಿವಾರದ ಸಹಿತ ಮಾಡುವಂತ ಸೆಲೆಬ್ರೇಷನ್ ಏನ್ ಹೇಳ್ತಾರೆ, ದೀಪಾವಳಿ. ಏನ್ ಹೇಳ್ತಾರೆ, ದೀಪಾವಳಿ ಅಂತಂದ್ರೆ ಪರಿವಾರದವ್ರು ಎಲ್ಲರೂ ಸೇರಿಬಿಟ್ಟು ಏನ್ ಮಾಡುವಂತದ್ದು, ಸೆಲೆಬ್ರೇಷನ್ ಮಾಡುವಂತ. ಆವಾಗ ನಮ್ಮ ದೀಪದಲ್ಲಿ ಏನಾಗಿದೆ, ಒಳ್ಳೆ ಪ್ರಕಾಶ ಬಂದಿದೆ ಅಂತ. ಅದಕ್ಕಾಗಿ ನೋಡಿ, ಮೊದಲನೇ ದಿನ ನೀರು ತುಂಬ್ತಾರೆ, ಮೊದಲ ದಿನ ಸ್ನಾನ ಮಾಡ್ತಾರೆ. ಅದು ಬೇರೆ ದಿನ ಸ್ನಾನ ಮಾಡೋದಿಲ್ವಾ? ಮಾಡ್ತಾ ಇರ್ತಾನೆ. ಆದ್ರೆ ಆ ದಿನ ಸ್ನಾನ ಏನು ಅಂತಂದ್ರೆ, ಅಲ್ಲಿ ಯುದ್ಧ ಮಾಡಿದಾಗ ಎಲ್ಲ ಮೈಕೈ ಎಲ್ಲ ಏನಾಗಿರ್ತದೆ, ಗಲೀಜಾಗಿರ್ತದಲ್ಲ, ಅದನ್ನೇನ್ ಮಾಡೋದು, ಎಣ್ಣೆ ಹಾಕ್ಬಿಟ್ಟು ಸೋಪ್ ಹಾಕ್ಬಿಟ್ಟು ಏನ್ ಮಾಡೋದು, ಚೆನ್ನಾಗಿ ಕ್ಲೀನ್ ಮಾಡ್ಕೊ. ಅಂದ್ರೆ ರಾವಣನ ಜೊತೆಯಲ್ಲಿ ಹೋದಾಗ, ಆ ಕಾಯಕಕ್ಕೆ ಹೋದಾಗ ಆತ್ಮ ಮನ ಬುದ್ಧಿ ಸಂಸ್ಕಾರ ಏನಾಗಿರ್ತದೆ, ಮಲಿನ ಆಗಿರ್ತದೆ. ಭಗವಂತನ ನೆನಪಿನಿಂದ, ಭಗವಂತನ ಜೊತೆಗೆ ಯೋಗದಿಂದ ಏನ್ ಮಾಡ್ಬೇಕಾಗ್ತದೆ, ಅದನ್ನ ಕ್ಲೀನ್ ಮಾಡಿ. ಆಮೇಲೆ ದೀಪಾವಳಿ ಹೊಸ ಬಟ್ಟೆಗಳನ್ನ ಕೊಡ್ತಾರಲ್ವಾ, ಅದನ್ನ ಧರಿಸಿಬಿಟ್ಟು ನಾವೇನ್ ಮಾಡ್ಬೇಕಾಗ್ತದೆ, ನಮ್ಮ ಆತ್ಮ ಜ್ಯೋತಿಯನ್ನ ಬೆಳಗಿಸ್ತಾ ಬೇರೆಯವರ ಜ್ಯೋತಿಯನ್ನು ಕೂಡ ನಾವೇನ್ ಮಾಡ್ಬೇಕು, ಬೆಳಗಿಸೋದ್ರ ಮೂಲಕ ನಾವೆಲ್ಲಿ ಹೋಗ್ಬೇಕು, ಸತ್ಯುಗಕ್ಕೆ ಎಂಟರ್ ಆಗ್ಬೇಕು. ಅಲ್ಲಿರುವಂತ ಎಲ್ಲ ದೀಪಗಳು ಏನಾಗಿರ್ತವೆ, ಎಣ್ಣೆಯಿಂದ ಬೆಳಗ್ತಾ ಇರ್ತವೆ. ಅದರ ಮೊದಲು ಯಾಕೆ ಬೆಳಗ್ತಾ ಇರೋದಿಲ್ಲ? ಯಾಕೆ ಬೆಳಗ್ತಾ ಇರೋದಿಲ್ಲ? ಯಾಕೆ ಅಂತಂದ್ರೆ ಅದಲ್ಲಿ ಎಣ್ಣೆಯ ಜೊತೆಗೆ ಮೊಸರು, ನೀರು, ಸಾಂಬಾರು,
ರಸಮು ಎಲ್ಲ ಏನಾಗಿರ್ತದೆ, ಆಡ್ ಆಗಿರುತ್ತೆ. ಮಿಕ್ಸ್ ಆಗ್ತಾ ಇರ್ತದೆ ಅಲ್ವಾ. ಸಂಗಮ ಯುಗದಲ್ಲಿ ಆರಂಭದಲ್ಲಿ ಭಗವಂತ ಬಂದ್ಬಿಟ್ಟು ಏನ್ ಮಾಡ್ತಾರೆ, ಒಂದು ಹನಿ ಏನು ಮಾಡ್ತಾರೆ, ಜ್ಞಾನದ ಎಣ್ಣೆಯನ್ನ ಹಾಕ್ತಾರೆ. ಹಾಕಿ 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 ಸಂಗಮ ಯುಗದ ಎಂಡವರೆಗೂ ಕೂಡ ಏನಾಗ್ತದೆ, ಎಲ್ಲ ವಿಕಾರಗಳು ಹೋಗ್ಬಿಟ್ಟು ಅಲ್ಲಿ ಕೇವಲ ತುಪ್ಪ ಅಥವಾ ಎಣ್ಣೆ ಮಾತ್ರ ಇರ್ತದೆ. ಸತ್ಯಯುಗದಲ್ಲಿ ಹೋದಾಗ ದೀಪ ಹೆಂಗಿರ್ತದೆ, ಪ್ರಕಾಶ ಪ್ರಕಾಶಮಯವಾಗಿರ್ತದೆ. ಸರಿ, ತೀತಾಯುಗದ ಎಂಡದಲ್ಲಿ ದೀಪ ಹೆಂಗಿರ್ತದೆ, ಸ್ವಲ್ಪ ಮಂಕಾಗತ್ತೆ. ಕಾರಣ ಕಲೆಗಳ ಕಡಿಮೆ ಆ ಎಣ್ಣೆನೇ ಹಾಕ್ಲಿಲ್ವಲ್ಲ, ಎಣ್ಣೆ ಹಾಕಿದ್ದೆ ಯಾವಾಗ, ಸಂಗಮ ಯುಗದಲ್ಲಿ. ಸಂಗಮ ಯುಗದಲ್ಲಿ ಮಾತ್ರ. ಎಣ್ಣೆ ಹಾಕೋದು ಶರೀರಕ್ಕಲ್ಲ, ದೀಪದ ಬಗ್ಗೆ ನಾನು ಮಾತಾಡ್ತಿದ್ದೆ. ಸರಿ, ಅದಕ್ಕಾಗಿ ಇವತ್ತಿನ ವರದಾನನು ಕೂಡ ಅದೇ ಇದೆ ತಾನೇ ಬಾಬಂದು, ಸ್ವರೂಪ, ಜ್ಞಾನ ಸ್ವರೂಪ. ಸರಿನಾ? ಅದಕ್ಕಾಗಿ ದಶಹರ ಅಂತಂದ್ರೆ ನಾನೇನ್ ಮಾಡ್ಬೇಕು, ನನ್ನಲ್ಲಿ ಇರುವಂತ 10 ವಿಕಾರವನ್ನ ಸಾಯಿಸಬೇಕು. ನವರಾತ್ರಿ ಅಂತಂದ್ರೆ ಆ 9 ದಿನ ಏನಾಗಿರ್ತದೆ, ರಾತ್ರಿನೇ ಇರ್ತದೆ. ಓಕೆ, 10ನೇ ದಿನ ಏನಾಗ್ತದೆ, ಸ್ವಲ್ಪ ಪ್ರಮಾಣದ ರಾತ್ರಿ, ಆಮೇಲೆ ಬೆಳಕು ಸ್ಟಾರ್ಟ್ ಆಗ್ತದೆ. ಏನ್ ಸ್ಟಾರ್ಟ್ ಆಗ್ತದೆ, ಬೆಳಕು. ಆವಾಗ ವಿಜಯ ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿ. ಅದಕ್ಕಾಗಿ ಆ ದಿನದ ನಮ್ಮ ಯುದ್ಧದಕ್ಕಿಂತ ಸೆಲೆಬ್ರೇಷನ್ ಕಡೆಗೆ ಏನ್ ಮಾಡ್ತೀವಿ, ನಾವು ಹೆಚ್ಚಿನ ಗಮನವನ್ನ ಕೊಡ್ತೀವಿ. ಅದಕ್ಕೆ ವಿಜಯ ದಶಮಿ. ಎಷ್ಟನೇ ದಿನಕ್ಕೆ ವಿಜಯ ಸಿಗ್ತದೆ ನಿಮ್ಗೆ, 10ನೇ ದಿನಕ್ಕೆ 10ನೇ ದಿನ. ಆ ದಿನನೂ ಸಾಯಿಸ್ಬೇಕೋ ಬೇಡವೋ, ಸಾಯಿಸ್ಬೇಕಾಗತ್ತೆ. ಆ ದಿನನೂ ಕೂಡ ಸಾಯಿಸಬೇಕಾಗ್ತದೆ. ಆದ್ರೆ ಸಾಯಿಸುವ ಪರ್ಸೆಂಟೇಜ್ ಕಡಿಮೆ ಇರ್ತದೆ, ವಿಜಯದ ಪರ್ಸೆಂಟೇಜ್ ಜಾಸ್ತಿ ಇರ್ತದೆ. ಅದಕ್ಕಾಗಿ ವಿಜಯ ದಶಮಿ, ದಶಹರ. ಓಕೆನಾ, ಗೊತ್ತಾಯ್ತಾ? ಇವಾಗ ನವರಾತ್ರಿ ಅಂತಂದ್ರೆ ಆ ಸಮಯದಲ್ಲಿ ನಾವು ಇವಾಗ ನೋಡಿ, ಕೆಲವೊಂದ್ಸಲ ನಾವು ಸಾಧನೆಯನ್ನ ಮಾಡ್ತಾ ಹೋದಾಗ ಎಷ್ಟೇ ಸಾಧನೆ ಮಾಡಿದ್ರು ಕೂಡ ಇನ್ನೂ ದುಃಖ ಇರ್ತದೆ. ಹೌದಾ? ಎಷ್ಟೋ ಸಲ ನಾವು ಪ್ರಯತ್ನ ಮಾಡಿದ್ರು ಕೂಡ ಯೋಗ ಏನಾಗೋದಿಲ್ಲ, ಹತ್ತೋದೇ ಇಲ್ಲ. ಇನ್ನೂ ರಾತ್ರಿನೇ ಇರ್ತದೆ. ಕೆಲವೊಂದ್ಸಲ ನೋಡಿ, ನಾವು ತುಂಬಾ ಸಾಲ ಮಾಡಿದಾಗ ಎಷ್ಟು ಸಾಲ ತೀರಿಸಿದ್ರು ಕೂಡ ಮತ್ತೇನಿರ್ತದೆ, ಮತ್ತೆ ಸಾಲ ಇರ್ತದೆ. ನಾವು ಎಷ್ಟು ಯೋಗ ಮಾಡಿದ್ರು ಕೂಡ ಮಕ್ಕಳಿಂದ, ಮೊಮ್ಮಕ್ಕಳಿಂದ, ಪತಿಯಿಂದ, ಅವರಿಂದ, ಇವರಿಂದ ಏನಾಗ್ತದೆ, ಬಿಲ್ಲು ಬಾಣಗಳು, ಶಿಪಣಿಗಳು ಬರ್ತಾನೆ ಇರ್ತವೆ. ಏನಪ್ಪ ಇಷ್ಟೆಲ್ಲ ಸೇವೆ ಮಾಡ್ತೀವಿ, ಆದ್ರೂ ಕೂಡ ಏನಾಗ್ತಾ ಇಲ್ಲ, ಸುಖ ಬರ್ತಾ ಇಲ್ಲ. ಯಾಕಂದ್ರೆ ಅದು ರಾತ್ರಿಯ ಸಮಯ. ಪೂರ್ತಿ ನನ್ನ ಲೆಕ್ಕಾಚಾರ ಏನಾಗಿಲ್ಲ, ಕ್ಲಿಯರ್ ಆಗಿಲ್ಲ. ಪೂರ್ತಿ ಕ್ಲಿಯರ್ ಆಗ್ತದೆ, ಅವಾಗ ಏನಾಗ್ತದೆ, ಸೂರ್ಯನ ಪ್ರಕಾಶ ಹೇಳೋದು ಬರುತ್ತೆ. ಓಕೆನಾ? ಅದಕ್ಕಾಗಿ ನವರಾತ್ರಿಯನ್ನ ಏನ್ ಮಾಡಿದ್ದಾರೆ, ದೇವಿ ರೂಪದಲ್ಲಿ ಶಕ್ತಿ ಬೇಕಾಗಿರೋದಕ್ಕೆ ಶಕ್ತಿಯನ್ನು ಯಾವ ರೂಪದಲ್ಲಿ ತೋರಿಸಿದ್ದಾರೆ, ನಾಟಕದಲ್ಲಿ ಸ್ತ್ರೀ ರೂಪದಲ್ಲಿ. ಓಕೆ, ಅದಕ್ಕೆ ಶಕ್ತಿಯನ್ನು ತೋರಿಸಲಾಗ್ತದೆ. ಓಕೆ, ರಾವಣನ ಸಂಹಾರ ಮಾಡೋದಕ್ಕೆ ರಾವಣನಿಗೆ 10 ತಲೆ ಏನೇನ್ ಮಾಡಲಾಗ್ತದೆ, ತೋರಿಸಲಾಗ್ತದೆ. ಅದೆಲ್ಲ ಏನು ಅಂತಂದ್ರೆ ನಿರಾಕಾರವಾಗಿರುವಂತ ವಿಷಯವನ್ನ ಸ್ಥೂಲವಾಗಿ ತೋರಿಸುವಂತ ಪ್ರಯತ್ನವನ್ನ ಭಕ್ತಿ ಮಾರ್ಗದಲ್ಲಿ ತೋರಿಸಿದ್ದಾರೆ. ನಿಮ್ಗೆ ಜ್ಞಾನ ಕರೆಕ್ಟ್ ಆಗಿ ಅರ್ಥ ಆದಾಗ ಮಾತ್ರ ನಿಮ್ಗೆ ಏನಾಗತ್ತೆ, ಆ ವಿಷಯ ನಿಮ್ಗೆ ಗೊತ್ತಾಗತ್ತೆ. ಈಗ ಬಾಬಾ ಪರಂಧಾಮ ರೆಡ್ ಇದೆ ಅಂತ ಹೇಳ್ತಾರೆ. ಪರಂಧಾಮ ರೆಡ್ ಇದೆಯಾ? ಇಲ್ಲ ಅಲ್ವಾ? ಅಲ್ಲಿ ಯಾವುದೇ ಕಲರ್ ಇಲ್ಲ. ಅದನ್ನ ಏನ್ ಮಾಡ್ತಾರೆ, ತೋರ್ಸೋದಷ್ಟೇ. ಎ ಫಾರ್ ಆಪಲ್ ಅಂತ ಹೇಳ್ತಾರೆ. ಓಕೆ, ಆಪಲ್ಗೂ ಹೇಗೂ ಏನಾದ್ರು ಸಂಬಂಧ ಇದೆಯಾ? ಇಲ್ಲ ತಾನೆ. ಅದು ಕಲ್ಸ್ಕೊಡ್ಲಿಕ್ಕೆ ಆಪಲ್ ಪಕ್ಕದಲ್ಲಿ ಇರ್ತದೆ ಅಷ್ಟೇ. ಹಾಗೆ ಸ್ಥೂಲ ರೂಪದಲ್ಲಿ ಅವರಿಗೆ ಆತ್ಮಿಕ ಜ್ಞಾನ ಇಲ್ಲದೆ ಇರೋದಕ್ಕೆ, ನಿರಾಕಾರ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಂತ ಏನ್ ಮಾಡಿದ್ದಾರೆ, ಸ್ಥೂಲ ರೂಪದಲ್ಲಿ ತೋರಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ. ನಿಮ್ಗೊಂದು ಪ್ರಶ್ನೆ, ಹೋಳಿ ಹಬ್ಬದಲ್ಲಿ ನಮ್ಮ ಕಡೆಗೆಲ್ಲ ರತಿ ಮತ್ತು ಕಾಮನ ಮೂರ್ತಿಯನ್ನ ಮಾಡಿಬಿಟ್ಟು ಏನ್ ಮಾಡ್ತಾರೆ, ಸುಡ್ತಾರೆ. ಯಾವ್ದನ್ನ ಮಾಡ್ಬಿಟ್ಟು ಸುಡ್ತಾರೆ, ಕಾಮದಹನ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ, ಕಾಮದಹನ ಅಂತಂದ್ರೆ ಏನು, ಕಾಮ ವಿಕಾರವನ್ನ ಏನ್ ಮಾಡೋದು, ಸುಡೋದು. ಸರಿನಾ? ಸುಟ್ಟಾಗ ಏನಾಗ್ತದೆ, ಅದರ ನಾಮ ಅವಶೇಷನು ಕೂಡ ಇರೋದಿಲ್ಲ. ಅವಾಗ ಅದು ಪೂರ್ತಿ ಹೊರಟೋಗ್ಬೇಕು ತಾನೆ. ಓಕೆ, ಈಗ ಮೂರ್ತಿ ಮಾಡ್ಬಿಟ್ಟು ಸುಟ್ಟು ಬಿಟ್ರೆ ನಿಮ್ಮಲ್ಲಿರೋ ಕಾಮ ವಿಕಾರ ಸುಟ್ಟೋದಂಗ ಇಲ್ಲ ತಾನೆ. ಅದು ನಿರಾಕಾರದಲ್ಲಿ ನಿಮ್ಮಲ್ಲಿರುವಂತ ಕಾಮ ವಿಕಾರವನ್ನ ಭಗವಂತನ ಜ್ಞಾನಾಗ್ನಿಯಿಂದ, ಯೋಗಾಗ್ನಿಯಿಂದ ಏನ್ ಮಾಡ್ಬೇಕು, ಸುಡಬೇಕು. ಸುಟ್ಟಾಗ ನೀವೇನಾಗ್ತೀರಿ, ಪವಿತ್ರ ಆಗ್ತೀರಿ ಅಂತ ಅದನ್ನು ಸ್ಥೂಲ ರೂಪದಲ್ಲಿ ಏನ್ ಮಾಡಿದ್ದಾರೆ, ತೋರಿಸಿದ್ದಾರೆ. ಆವಾಗ ನಮ್ಗೆ ಆಧ್ಯಾತ್ಮಿಕತೆ ಕರೆಕ್ಟ್ ಆಗಿದ್ದಾಗ ನಮ್ಗೆ ಏನಾಗ್ತದೆ, ಈ ವಿಷಯ ಗೊತ್ತಾಗತ್ತೆ. ಯಾಕಂದ್ರೆ ಈ ಎಲ್ಲ ಕಥೆಗಳನ್ನ ಬರ್ದಿದ್ ಯಾವಾಗ, ದ್ವಾಪರದಿಂದ. ಅದೆಲ್ಲ ಬರ್ದಿರುವಂತ ವಿಷಯಗಳು ಮ್ಯಾಕ್ಸಿಮಮ್ ಸಂಗಮಯುಗಕ್ಕೆ ಸಂಬಂಧಪಟ್ಟಿದ್ದಾವೆ.
ಹೌದು. ನೀವು ಹಬ್ಬಗಳನ್ನೆಲ್ಲ ನೋಡಿ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು? ಸಂಗಮ, ಅದರಲ್ಲೂ ಸಂಗಮ. ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಅಲ್ವಾ. ಆದರೆ ದ್ವಾಪರ ಯುಗದಲ್ಲಿ ಬರುವಂತ ಆತ್ಮರಿಗೆ ಆತ್ಮದ ಸ್ಮೃತಿ, ಆತ್ಮದ ಜ್ಞಾನ ಇಲ್ಲದೇ ಇರುವಂತ ಕಾರಣದಿಂದ, ತಮ್ಮನ್ನ ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಏನ್ ಮಾಡ್ತಾರೆ ಅಲ್ಲಿ? ಶರೀರವನ್ನೇ ತೋರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ. ಅದನ್ನು ನೀವು ಆತ್ಮಕ್ಕೆ ಹೋಲಿಕೆ ಮಾಡಿದಾಗ ಅದರ ಜ್ಞಾನ ನಿಮ್ಗೆ ಏನಾಗ್ತದೆ? ಸ್ಪಷ್ಟ ಆಗ್ತದೆ. ಇವತ್ತು ಕೂಡ ನೋಡಿ ಬಾಬಾ ಇಷ್ಟೋ ವಿಷಯಗಳನ್ನ ಏನ್ ಮಾಡ್ತಾರೆ? ಸ್ಥೂಲ ರೂಪದಲ್ಲೇ ನಿಮಗೆ ಜ್ಞಾನ ಮುಖೇನ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಲ್ವಾ. ಓಕೆ, ಬಾಬಾ ಜ್ಞಾನ ಸಾಗರ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ನಾನು ಸಾಗರ ಬಾಬಾ. ಸಾಗರ ಅಂತಂದ್ರೇನು? ಸಮುದ್ರ. ಸಮುದ್ರ ಸ್ಥೂಲ ಪ್ರಪಂಚದಲ್ಲಿ ಇರುತ್ತಾನೆ. ಸಾಗರ ಅಂತ ಯಾಕೆ ಹೇಳಿದ್ರು? ಅಂತ್ಯ ಇಲ್ಲದೆ ಇರುತ್ತೆ. ತುಂಬಾ ನೀರಿರ್ತದೆ ಅಂತ. ಏನ್ ಹೇಳಿದ್ರು ಬಾಬಾ? ತುಂಬಾ ನೀರು ಲೋಟದಲ್ಲೂ ಇರ್ತದೆ, ತೀರ್ಥ ತಗೊಂಡಾಗ್ಲೂ ಕೈಯಲ್ಲಿ ನೀರಿರ್ತದೆ ಅಲ್ವಾ, ಬಿಂದಿಗೆಯಲ್ಲೂ ಇರ್ತದೆ, ಬಾವಿಯಲ್ಲೂ ಇರ್ತದೆ, ನದಿಯಲ್ಲೂ ಇರ್ತದೆ. ಆದ್ರೆ ತನ್ನನ್ನು ತಾನು ಹೋಲಿಸ್ಕೊಂಡಿದ್ ಯಾವ್ದಕ್ಕೆ ಬಾಬಾ? ಸಾಗರಕ್ಕೆ ಸಾಗರ. ಯಾಕಂದ್ರೆ ಅದರ ನೀರು ಎಂದೂ ಆವಿಯಾಗಿ ಹೋಗೋದೇ ಇಲ್ಲ. ಹೋಗೋದಿಲ್ಲ. ಓಕೆ, ಜ್ಞಾನ ಸೂರ್ಯ ಅಂತ ಹೇಳಿದ್ರು ಬಾಬಾ ಅಲ್ವಾ. ಯಾಕೆ ಹೇಳಿದ್ರು? ಸದಾ ಇರುತ್ತೆ ಸೂರ್ಯ. ಅಂದ್ರೆ ಬಲ್ಬ್ಗಳು ಇದ್ದಾವೆ, ಬ್ಯಾಟ್ರಿಗಳು ಇದ್ದಾವೆ, ಅವರೆಲ್ಲ ನೀವು ಅಲ್ವಾ. ಬಾಬಾ ಯಾರು? ಸೂರ್ಯ. ಅಂದ್ರೆ ಸೂರ್ಯನನ್ನ ಪ್ರಪಂಚದಲ್ಲಿರುವಂತ ಒಂದು ಶಕ್ತಿಯನ್ನ ಹೋಲಿಕೆ ಮಾಡಿ ತನ್ನ ಜೊತೆಗೆ ಏನ್ ಮಾಡಿದ್ರೆ? ಕಂಪ್ಯಾರಿಸನ್ ಮಾಡಿದ. ಅದೇ ಭಕ್ತಿ ಮಾರ್ಗದಲ್ಲಿ ಏನ್ ಹೇಳ್ತಾರೆ? ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ಅಂತ. ಅಂದ್ರೆ ಭಗವಂತ ಯಾರು? ಒಬ್ಬ ಸ್ಥೂಲ ಸೂರ್ಯ ಅಲ್ಲ, ಅಂತ ಕೋಟಿ ಸೂರ್ಯನಿಗೆ ಸಮನಾದಂತ ಪ್ರಭೆ ಅವನಲ್ಲಿ ಇದೆ. ಅವನಲ್ಲಿ ಅಷ್ಟು ಪ್ರಭೆ ಇದ್ರೆ ಅದು ನಮ್ಗೆಲ್ಲ ಕಣ್ಣಲ್ಲಿ ಕುಕ್ಬೇಕಿತ್ತಲ್ಲ, ಸುಟ್ಟೋಗ್ಬೇಕಿತ್ತಲ್ವಾ. ಅಷ್ಟು ಪ್ರಭೆ ಇದೆಯೋ ಇಲ್ವೋ ಅವನ ಹತ್ರ? ಇಲ್ಲ, ನಿರಾಕಾರ. ಕುಕ್ಕುವಂತ ಪ್ರಭೆ ಇಲ್ಲ. ಅಂದ್ರೆ ಶಾಂತಲಲ್ಲಿ. ತೊಂದರೆ ಕೊಡುವಂತದಿಲ್ಲ, ಕಣ್ಣಿಗೆ ಕಾಣುವಂತದಿಲ್ಲ, ಪ್ರಭೆ ಖಂಡಿತವಾಗ್ಲೂ ಇದೆ ಅವನ ಹತ್ರ. ಕೋಟಿ ಸೂರ್ಯನ ಪ್ರಭೆ ಇರುವಂತ ಕಾರಣದಿಂದ ಸ್ವಲ್ಪ ಸಮಯದಲ್ಲಿ 2500 ವರ್ಷ ಆಗಿರುವಂತ ಈ ಎಲ್ಲ ಪ್ರಪಂಚವನ್ನ ಪಾವನ ಮಾಡ್ತಾರೆ. ಅಷ್ಟು ಶಕ್ತಿ ಇದೆ, ಅದು ಕಣ್ಣಿಗೆ ಕಾಣೋದಿಲ್ಲ. ಮತ್ತು ಆ ಪ್ರಭೆ ನಮ್ಗೆ ಯಾರಿಗೂ ತೊಂದರೆ ಕೊಡೋದಿಲ್ಲ. ಅದಕ್ಕೆ ಆತ್ಮದಕ್ಕೆ ಬೆಳಕು ಸಿಗ್ತದೆ ಹೊರತು ಶರೀರಕ್ಕೆ ಅಲ್ಲ. ಅದನ್ನ ತೋರಿಸಲಿಕ್ಕೆ ಏನ್ ಮಾಡಿದ್ರೆ ಭಕ್ತಿ ಮಾರ್ಗದಲ್ಲಿ ಶ್ಲೋಕವನ್ನು ಕೂಡ ಏನ್ ಮಾಡಿದ್ರು? ಹೇಳಿದರು. ಹೌದು ತಾನೆ? ಅದಕ್ಕೆ ಸ್ಥೂಲ ಪ್ರಪಂಚದಲ್ಲಿ ಇರುವಂತಹ ಕೆಲವೊಂದು ವಸ್ತುವನ್ನ, ವಿಷಯವನ್ನ ಉದಾಹರಣೆಯಾಗಿ ತೆಗೆದುಕೊಂಡು ಈಶ್ವರಿ ಜ್ಞಾನವನ್ನ ನಮಗೆ ತಿಳಿಸುವಂತ ಪ್ರಯತ್ನವನ್ನ ಬಾಬಾ ನಮಗೆ ಮಾಡ್ತಾರೆ. ಆದ್ರೆ ವಿಷಯ ಆಕ್ಚುಲಿ ಮೂಲವಾಗಿರೋದು ಯಾವುದು? ನಿರಾಕಾರನೇ. ಸಾಕಾರ ಹೇಳಿದ್ರು ಸುಮ್ನೆ ನಿಮಿತ್ತ ಅಷ್ಟೇ. ಮಕ್ಕಳಿಗೆ ಎ ಫಾರ್ ಆಪಲ್ ಯಾಕೆ ತೋರಿಸ್ತಾರೆ? ಕಲಿಸೋದಕ್ಕೆ. ತಲೆ ಒಳಗಡೆ ನಿರಾಕಾರದಲ್ಲಿ ಹೋಗ್ಲಿ ಅಂತ, ಎಪ್ಪಲ್ ಹೋಗ್ಲಿ ಅಂತ ಬಿಟ್ಟಲ್ಲ ಅಲ್ವಾ. ಅವ್ರಿಗೆ ಮುಖ್ಯವಾಗಿರೋದು ಹಾಗೆ ಆಧ್ಯಾತ್ಮಿಕತೆ ತೋರ್ಲಿಕ್ಕೆ ಈ ಎಲ್ಲ ಉದಾಹರಣೆಯನ್ನು ಬಾಬಾ ಏನ್ ಮಾಡಿರ್ತಾರೆ? ತೋರಿಸ್ತಿರ್ತಾರೆ. ಓಕೆ, ಅವಾಗ ಆಧ್ಯಾತ್ಮಿಕ ಅರ್ಥವನ್ನು ನೀವು ಕಂಡುಕೊಂಡಾಗ, ಆಧ್ಯಾತ್ಮಿಕ ಮಾರ್ಗದಲ್ಲಿ ನೀವು ಮುಂದೆ ಹೋದಾಗ ನಿಮ್ಗೆ ಈ ವಿಷಯ ಎಲ್ಲ ಸ್ಪಷ್ಟವಾಗಿ ಏನಾಗತ್ತೆ? ಅರ್ಥ ಆಗತ್ತೆ. ಓಕೆನಾ? ಕ್ಲಿಯರ್ ಆಯ್ತಾ? ಇದ್ರ ಬಗ್ಗೆ ಮತ್ತೆ ಏನಾದ್ರು ಪ್ರಶ್ನೆ ಇದೆಯಾ? ಮತ್ತೊಂದು ಬೇರೆ ಪ್ರಶ್ನೆ ಇದೆ. ಅಲ್ಲ, ಇದು ಕ್ಲಿಯರ್ ಆಯ್ತಾ ಫಸ್ಟಿಗೆ? ಇದು ಕ್ಲಿಯರ್ ಆಯ್ತಾ? ಹೇಳಿ, ನೆಕ್ಸ್ಟ್ ಪ್ರಶ್ನೆ ಹೇಳಿ. ಈಗ ಆತ್ಮ ತನ್ನ ಇಂದ್ರಿಯಗಳ ಮುಖಾಂತರ ಕರ್ಮವನ್ನ ಮಾಡಿದಾಗ ಅದೇ ಕರ್ಮ ಅಂತ ಹೇಳ್ತೀವಿ. ಇಂದ್ರಿಯಗಳನ್ನ ಉಪಯೋಗಿಸಿ ಮಾಡಿದಾಗ ಈಗ ಜಾಗೃತವಾಗಿರುವಾಗ ಮತ್ತೆ ಸ್ವಪ್ನ ಅಂತ ಇದೆ ಅಲ್ಲ, ನಿದ್ರೆ ಮಾಡುವಾಗ. ಹೌದು ಹೌದು. ಸ್ವಪ್ನದಲ್ಲೂ ನಮ್ಗೆ ಅನುಭವ ಆಗುತ್ತೆ ಕರ್ಮ ಮಾಡ್ದಂಗೆ ಅಂತ ಅನ್ಸುತ್ತೆ. ಸರಿ, ಅದೇನು ಫಲ ಬರುತ್ತಾ? ಅದೇನು ಫಲ ಬರುತ್ತಾ ಅಂತ ಪ್ರಶ್ನೆ. ಎಚ್ಚರಾವಸ್ಥೆಯಲ್ಲಿ ನೀವು ಮಾಡುವಂತ ಕರ್ಮ ಮಾಡಬೇಕಾದ್ರೆ ಕರ್ಮೇಂದ್ರಿಯಗಳು ಏನಾಗ್ತವೆ? ನಿಮ್ಮ ಕಂಟ್ರೋಲ್ ಅಲ್ಲಿ ಇರ್ತಾವೆ. ಆವಾಗ ಆ ಕರ್ಮದ ಫಲ ಅದಕ್ಕೆ ನೀವು ಜವಾಬ್ದಾರಾಗಿರ್ತೀವಿ ಅಲ್ವಾ. ಸ್ವಪ್ನದಲ್ಲಿ ಏನಾಗತ್ತೆ ಹೇಳುದು ಪ್ರಶ್ನೆ. ಓಕೆ, ಅಲ್ಲಿ ಸ್ವಪ್ನದಲ್ಲಿ ಏನಾಗ್ತದೆ ಅಂತಂದ್ರೆ 2-3 ರೀತಿಯ ಪ್ರಭಾವ ಬರುವಂತ ಸಾಧ್ಯತೆಗಳಿರ್ತಾವೆ. ಏನು? ಒಂದು, ನಿಮಗೆ ಸ್ವಪ್ನದಲ್ಲಿ ಭಗವಂತ ಸಾಕ್ಷಾತ್ಕಾರ ಮಾಡಿಸುವಂತ ಸಾಧ್ಯತೆನೂ ಕೂಡ ಇರ್ತದೆ ತಾನೆ. ಭಕ್ತಿ ಮಾರ್ಗದಲ್ಲಿ ನೋಡಿದ್ರೆ ಎಷ್ಟೋ ಜನರಿಗೆ ರಾತ್ರಿ ಮಲ್ಕೊಂಡಾಗ ನೋಡಿ ಈ ಹೊಳೆಯಲ್ಲಿ ಮೂರ್ತಿ ಇದೆ, ಹೋಗ್ಬಿಟ್ಟು ತೆಗೀರಿ ಅಂತ ಬಿಟ್ಟು ಹೇಳಿದ್ದು ನಾವು ಕೇಳಿದೀವಿ ಕಥೆಗಳಲ್ಲಿ, ಹೌದಾ? ಮರುದಿನ ಹೋಗ್ಬಿಟ್ಟು ಅಲ್ಲಿ ನೋಡಿದಾಗ ಅಲ್ಲಿ ಏನಿತ್ತು? ಮೂರ್ತಿ ಇರ್ತದೆ ಅಲ್ವಾ. ಆವಾಗ ಅದನ್ನ ಯಾರು ಮಾಡಿದ್ದು? ಬಾಬಾ ಮಾಡಿದ್ದು ಅಲ್ವಾ. ಓಕೆ, ಆವಾಗ ಆ ಕರ್ಮದ ಫಲ ಏನಾಗ್ತದೆ? ಬಾಬಾ ಮಾಡಿರುವಂತ ಕಾರಣದ ಅದು ನಿಮ್ಗೆ ಸಂಬಂಧ
ಪಡಲ್ಲ. ಬರೋದಿಲ್ಲ. ಇನ್ನು ಕೆಲವೊಂದ್ಸಲ ನಾವೇ ಮಾಡಿರುವಂತ ಕರ್ಮದ ಫಲ ಸ್ವಪ್ನದಲ್ಲಿ ನೋವಿನ ರೂಪದಲ್ಲಿ ನಾವೇನ್ ಮಾಡ್ತೀವಿ, ಅನುಭವಿಸ್ತೀವಿ. ಯಾರೋ ತೆಗೆದು ಬಿಸಾಕದಾಗೆ, ಯಾರೋ ತಳ್ಳದಾಗೆ ನಮ್ಗೇನಾಗ್ತದೆ, ಅನುಭವ ಆಗುತ್ತೆ. ಆಗ್ತಾ. ಅದೇನು ಕರ್ಮದ ಫಲ. ಇನ್ನು ಕೆಲವೊಂದ್ಸಲ ನಾವು ಮಲಗಬೇಕಾದ ಏನಾಗ್ತದೆ, ಯಾವುದೋ ಒಂದು ವ್ಯಕ್ತಿನೋ ಯಾವುದೋ ಒಂದು ವಿಷಯವನ್ನೋ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಏನ್ ಮಾಡಿರ್ತೀವಿ, ಮಲ್ಕೊಂಡಿರ್ತೀವಿ. ಅದರ ಎಫೆಕ್ಟ್ ಏನಾಗ್ತಾ ಇರ್ತದೆ, ಸ್ವಪ್ನದಲ್ಲಿ ಬರುತ್ತೆ. ಬರ್ತಾ ಬರುತ್ತೆ. ಇರ್ತದೆ. ಅದಕ್ಕೆ ಬರ್ತಾ ಮಲಗುವ ಮೊದಲು ಪರಮಧಾಮದಲ್ಲಿ ಹೋಗ್ಬಿಟ್ಟು ಮಲಗಿ, ಅಥವಾ ಈಶ್ವರಿ ಸೇವೆನ ಯೋಚನೆ ಮಾಡ್ತಾ ಮಲ್ಕೊಂಡಿದ್ದಿದ್ರೆ ಏನಾಗ್ತದೆ, ಅದೇ ಯೋಚನೆಗಳು ಸ್ವಪ್ನದಲ್ಲಿ ಬರ್ತಾ ಹೋಗ್ತವೆ. ಯಾರ್ದೋ ಜೊತೆಗೆ ಕಾಲೆಳೆಯುವಂಥದ್ದು, ಹೊಟ್ಟೆ ಕಿಚ್ಚು, ಸಿಟ್ಟು, ಇದನ್ನೇ ನಾವು ಮಾಡ್ತಾ ಹೋದ್ರೆ ಏನಾಗತ್ತೆ, ಅದೇ ಅದರದೇ ಸ್ವಪ್ನದಲ್ಲಿ ಎಫೆಕ್ಟ್ ನಿಮ್ಮ ಮೇಲೆ ಬರ್ತಾ ಇರ್ತದೆ. ಇನ್ನು ಕೆಲವೊಂದ್ಸಲ ಏನಾಗುತ್ತೆ ಗೊತ್ತಾ, ಬೆಳಿಗ್ಗೆ ನಿಮ್ದು ನಿದ್ರೆ ಕಂಪ್ಲೀಟ್ ಆಗಿರ್ತದೆ, ಅದು ಕೂಡ ನಾವೇನ್ ಮಾಡಿರ್ತೀವಿ, ಮತ್ತೆ ಮಲಗ್ತೀವಿ. ಮಲ್ಕೊಂಡಿರ್ತೀವಿ. ಮಲಗಿರ್ತೀವಿ. ಮಲ್ಕೊಂಡಾಗ ಏನಾಗತ್ತೆ ಅಂತಂದ್ರೆ, ನೀವೇನು ಮಾಡ್ತಿರ್ತೀರ ಅದನ್ನ ಸ್ವಲ್ಪ ಇದ್ದಾಗ ನೀವು ಮುಂದೆ ಕಂಟಿನ್ಯೂ ಮಾಡ್ತಾನೆ ಇರ್ತೀರ. ಅದನ್ನ ಯಾವ್ದನ್ನ, ಸ್ವಪ್ನದಲ್ಲಿ ನಡೆದಿರುವಂತ ಘಟನೆಗಳೇನಿದಾವೆ ಅದನ್ನ ನೀವೇನ್ ಮಾಡ್ತಿರ್ತೀರಿ, ಕಂಟಿನ್ಯೂ. ಕಂಟಿನ್ಯೂ ಮಾಡ್ತಾ ಇರ್ತೀರ. ನಿಮ್ಗೆ ಗೊತ್ತಿರ್ತದೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಅಂತ. ಎಚ್ಚರಾವಸ್ಥೆಗೆ ಬಂದ ಮೇಲೂ ಕೂಡ ನೀವೇನ್ ಮಾಡ್ತೀರ, ಅದನ್ನ ಕಂಟಿನ್ಯೂ ಮಾಡ್ತಾ ಹೋದಾಗ ಆ ಕರ್ಮದ ಲೆಕ್ಕಾಚಾರ ಏನಾಗ್ತದೆ, ನಿಮ್ಮ ಮೇಲೆ ಪ್ರಭಾವ ಬೀಳ್ತದೆ. ನೆಕ್ಸ್ಟ್, ಕೆಲವೊಂದ್ಸಲ ಈ ಭೂತ ಪ್ರೇತಾತ್ಮಗಳಿದಾವಲ್ಲ, ಅವು ಕೂಡ ನಿಮ್ಗೆ ಬಂದ್ಬಿಟ್ಟು ತೊಂದರೆಯನ್ನ ಕೊಡಬಹುದು, ಕೊಡಲಿಕ್ಕೆ ಸಾಧ್ಯ ಇದೆ. ಆದ್ರೆ ಅದೆಲ್ಲ ಏನು ಅಂತಂದ್ರೆ ನಮ್ಮದೇ ಲೆಕ್ಕಾಚಾರ. ಅವೇನ್ ಹೇಳ್ತಾರೆ, ಯಾರ ಮೇಲೂ ಯಾರೂ ಕೂಡ ಈ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಮಾಡ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ರಿದ್ಧಿ ಸಿದ್ಧಿ. ರಿದ್ಧಿಸಿದ್ದಿ. ಹಾ, ಅದನ್ನ ಮಾಡಿದ್ರು ಕೂಡ ಆ ಆತ್ಮನ ಜೊತೆಗೆ ನಮ್ಮ ಲೆಕ್ಕಾಚಾರ ಇರುವಂತ ಕಾರಣದಿಂದನೇ ಅವರು ನಮಗೆ ಮಾಡ್ಲಿಕ್ಕೆ ಸಾಧ್ಯ ಅಲ್ವಾ. ಈಗ ನಿಮ್ಮ ಎಚ್ಚರಾವಸ್ಥೆಯಲ್ಲಿ ನಿಮಗೆ ಗೊತ್ತಿದ್ಬಿಟ್ಟು ನೀವೇನು ಕರ್ಮವನ್ನ ಮಾಡ್ತಿರೋ ಆ ಕರ್ಮದ ಫಲಕ್ಕೆ ನೀವೇ ಜವಾಬ್ದಾರರು ಹೌದು. ಆಗಿರ್ತೀರ. ಆವಾಗ ಸ್ವಪ್ನದಲ್ಲಿ ನಿಮ್ಮ ಮನಬುದ್ಧಿ ಸಂಪೂರ್ಣವಾಗಿ ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಏನ್ ಮಾಡ್ಬೇಕು, ನೀವು ಚೆಕ್ ಮಾಡಬೇಕು. ಇನ್ನೊಂದು ಮಾಡ್ಕೋಬೇಕು. ವಿಷಯ ಗೊತ್ತಿರಲಿ, ಭಗವಂತ ನಿಮ್ಮನ್ನು ಉಪಯೋಗ ಮಾಡಬೇಕಾದ್ರೆ ಸ್ವಪ್ನದಲ್ಲಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಎಚ್ಚರಾವಸ್ಥೆಯಲ್ಲೂ ಕೂಡ ನಿಮ್ಮನ್ನ ಭಗವಂತ ಉಪಯೋಗ ಮಾಡ್ಕೊಳ್ಬೋದಾ ಇಲ್ವೋ? ಮಾಡ್ತಾರೆ. ಉದಾಹರಣೆಗೆ ಮಾಡ್ಕೋಬಹುದು. ಬ್ರಹ್ಮ ಬಾಬಾ ಗದ್ದೆ ಮೇಲೆ ಕೂತ್ಕೊಳ್ತಿದ್ರು, ದಾದೇವರು ಬರ್ತಾ ಇದ್ರು, ಅವರನ್ನ ನೋಡಿದ್ರೆ ಅವ್ರ ಕೃಷ್ಣನ ಸಾಕ್ಷಾತ್ಕಾರ ಆಗ್ತಿತ್ತು. ಓಕೆನಾ. ಮೊದಲಿನ ರಾತ್ರಿ ಸ್ವಪ್ನದಲ್ಲಿ ಕೃಷ್ಣ ಬಂದಿರ್ತಾ ಇದ್ರು, ಬ್ರಹ್ಮ ಬಾಬಾ ಫೋಟೋ ಬರ್ತಾ ಇತ್ತು, ಅವ್ರ ಚಿತ್ರ ಕಾಣ್ತಾ ಇತ್ತು. ಮರುದಿನ ಬಂದ್ಬಿಟ್ಟು ಬ್ರಹ್ಮ ಬಾಬಾನ ಕೇಳಿದ್ರೆ ನನಗೇನು ಗೊತ್ತಿಲ್ಲ ಅಂತ ಬಾಬಾ ಏನ್ ಮಾಡ್ತಿದ್ರು, ಹೇಳ್ತಾ ಇದ್ರು. ಹಾಗಿದ್ರೆ ಅದನ್ನ ಮಾಡಿಸಿದ್ಯಾರು? ಬಾಬಾ. ಶಿವ ಬಾಬಾ. ಬಾಬಾ ಶಿವಬಾಬಾ. ಓಕೆ, ಶಿವ ಬಾಬಾ ಮಾಡಿಸಿದವನ್ಮೇಲೆ ಆ ಕರ್ಮ ಯಾರ್ದಾಯ್ತು? ಶಿವಬಾಬಾ ಅವ್ರು ಶಿವ ಬಾಬಾ ತಾನೆ. ಅವಾಗ ಬ್ರಹ್ಮ ಬಾಬಾ ಅವ್ರಿಗೆ ಅದಕ್ಕೆ ಸಂಬಂಧ ಇಲ್ಲ. ಅವಾಗ ಇಲ್ಲ. ಆ ಕರ್ಮದ ಫಲಕ್ಕೆ ಜವಾಬ್ದಾರಿ ಯಾರು? ಶಿವ ಬಾಬಾ. ಅವರು ಶರೀರವನ್ನ ಕೊಟ್ಟಿದ್ದಕ್ಕೆ ಅವರಿಗೆ ಬಾಡಿಗೆ ಸಿಗ್ತದೆ ಬಿಟ್ರೆ ಆ ಕರ್ಮಕ್ಕೆ ಬ್ರಹ್ಮ ಬಾಬಾ ಜವಾಬ್ದಾರ ಆಗೋದಿಲ್ಲ. ಅಲ್ಲ. ಅಲ್ಲ. ಈಗ ನಾವು ಕೂಡ ಎಷ್ಟೋ ಸಲ ನಾವು ಯೋಗದಲ್ಲಿ ಕೂತ್ಕೊಂಡಾಗ ಎದುರುಗಡೆ ಆತ್ಮಗಳು ಯೋಗ ಮುಗಿದ್ಮೇಲೆ ಹೇಳ್ತಾರೆ ಏನಂತ, ಅಣ್ಣವ್ರು ನೀವು ಕಾಣ್ತಾ ಇರ್ಲಿಲ್ಲ, ಬಿಳಿ ಬಣ್ಣ ಕಾಣ್ತಾ ಇತ್ತು, ಬ್ರಹ್ಮ ಬಾಬಾ ಕಾಣ್ತಾ ಇದ್ರು, ಗುಲ್ಜಾರ್ದಾದಿ ಕಾಣ್ತಾ ಇದ್ರು. ನಮ್ಗೇನು ಗೊತ್ತಿರತ್ತಾ? ನಾವು ಸಂಕಲ್ಪ ಮಾಡ್ತಾ ಇರ್ತೀವ, ನಿಮ್ಗೆ ಈಗ ಅನುಭವ ಆಗ್ಲಿ ಅಂತ ಸಂಕಲ್ಪ ಮಾಡ್ತೀವ? ಇಲ್ಲ. ಯಾರು ಮಾಡಿರ್ತಾರೆ? ಬಾಬಾ ಮಾಡ್ಸಿರ್ತಾರೆ. ಬಾಬಾ ಮಾಡಿಸಿರ್ತಾರೆ. ಓಕೆ, ಈಗ ನೋಡಿ ಫೈನಲ್ ಪ್ರಶ್ನೆ, ಫೈನಲ್ ಉತ್ತರ ಏನು ಗೊತ್ತಾ? ಸ್ವಪ್ನದಲ್ಲಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊ. ಸ್ವಪ್ನದಲ್ಲಿ ಏನ್ ಮಾಡ್ಬೇಕು, ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಬೇಕು. ಏನು, ಚೆಕ್ ಮಾಡ್ಕೋಬೇಕು. ನಿಮ್ಮ ಮನಸ್ಸಿನಲ್ಲಿ ಯಾವ ವೆರೈಟಿ ಸ್ವಪ್ನಗಳು ಬಂದಿದೆ. ಬೀಳ್ತಾ ಇದ್ದಾವೆ, ಬರ್ತಾ ಇದ್ದಾವೆ. ಓಕೆ, ಅದರಲ್ಲಿ ದುಃಖದ ಸ್ವಪ್ನಗಳು ಬರ್ತಾ ಇದ್ದಾವೆ, ನೋವಿನ ಸಂಕಲ್ಪ ಸ್ವಪ್ನಗಳು ಬರ್ತಾ ಇದ್ದಾವೆ ಅಂತಂದ್ರೆ ನಿಮ್ಮ ಸಂಸ್ಕಾರದಲ್ಲಿ ಇನ್ನೂ ಲೆಕ್ಕಾಚಾರ ಇದೆ. ಉಳ್ಕೊಂಡಿದೆ. ಅದು ನಿಮ್ಗೆ ಏನ್ ಮಾಡ್ತಾ ಇದೆ, ಸಿಂಪ್ಟಮ್ಸ್ ತೋರಿಸ್ತಾ ಇದೆ. ಇನ್ನೂ ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಿಮ್ಗೆ ಹಲ್ಲು ನೋವಿದೆ ಅಂತ ತಿಳ್ಕೊಳ್ಳಿ. ದಿನದಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಹಲ್ಲು ನೋವು ಇರತ್ತೋ ಇರಲ್ವೋ? ಇರುತ್ತೆ, ಆದ್ರೆ ಆ ಕಡೆ ಗಮನ ಇರಲ್ಲ. ಅದ್ರ ಕಡೆ ಗಮನ ಇರೋದಿಲ್ಲ. ನಾವು ಬೇರೆ ಕಡೆಗೆ ನಾವು ಗಮನ ಕೊಟ್ಟಿರುವಂತ ಕಾರಣದಿಂದ ನೋವಿನ ಅನುಭವ ನನಗೆ ಆಗೋದಿಲ್ಲ. ನೋವಿನ ಅನುಭವ ಆಗೋದು ಯಾವಾಗ? ಆ ಕಡೆ ಗಮನ ಕುಂತ್ಕೊಂಡಾಗ, ರಾತ್ರಿ ಮಲ್ಕೊಂಡಾಗ ಕಣ್ಣಿಗೆ, ಕಿವಿಗೆ, ಮೂಗಿಗೆ, ಕೈಗೆ, ಕಾಯಿಗೆ ಏನು ಕೆಲಸ ಇಲ್ವಲ್ಲ, ಆವಾಗ ಗಮನ ಎಲ್ಲಿ ಹೋಗ್ತದೆ?
ನೋವಿನ ಕಡೆಗೆ ನೋವಿನ ಕಡೆ. ಆವಾಗ ನೀವು ಹೆಚ್ಚಿಗೆ ನೋವನ್ನು ಅನುಭವ ಮಾಡ್ತಿರೋ ಇಲ್ವೋ? ಮಾಡ್ತೀವಿ. ಮೊದ್ಲು ಕೂಡ ಮಾಡ್ತೀವಿ. ನೋವು ಇತ್ತೋ ಇಲ್ವೋ? ಇತ್ತು. ಅದ ಅನುಭವ ಇತ್ತು. ಮಾಡಿದ್ರೋ ಮಾಡಿಲ್ವೋ? ಕಡಿಮೆ ಕಡಿಮೆ ಯಾಕಂದ್ರೆ ಅದ್ರ ಕಡೆ ಗಮನ ಇರಲಿಲ್ಲ. ಕೊಟ್ಟಿರ್ಲಿಲ್ಲ. ಕಡಿಮೆ ಇತ್ತು. ಅದಕ್ಕಾಗಿ ಸ್ವಪ್ನ ಬಿದ್ದಾಗ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಬೇಕು, ನನ್ನ ಸಂಸ್ಕಾರದಲ್ಲಿ ಯಾವ್ದು ಸ್ಟಾಕ್ ಜಾಸ್ತಿ ಇದೆ. ಇದೆ. ಒಂದು ವೇಳೆ ನಿಮ್ಗೆ ಈಶ್ವರಿ ಸೇವೆ ಸ್ವಪ್ನ ಬೀಳ್ತಾ ಇದ್ರೆ ನೀವೆಲ್ಲಿ ಹೋಗ್ತಾ ಇದ್ದೀರಿ? ಸೇವೆ ಕಡೆ, ಸಂಗಮ ಬಾಬಾ ಸಂಗಮ ಕಡೆ. ಯುಗದಲ್ಲಿ ಸಂಗಮ ಯುಗದಲ್ಲಿ ಇದ್ದೀರಿ ಅಂತ ಅರ್ಥ. ಈಶ್ವರಿ ಸೇವೆ ಕಡೆ ಗಮನ ಕೊಡ್ತಾ ಇದ್ರೆ ನಿಮ್ಮಲ್ಲಿ ಯಾವ್ದು ಸಂಸ್ಕಾರ ಬರ್ತಾ ಇದೆ ಇವಾಗ? ಸಂಗಮ ಯುಗ. ಸಂಗಮದಲ್ಲಿ ಓಕೆ. ತುಂಬಾ ದುಃಖ, ನೋವು, ಬೆವರು ಬರ್ತಾ ಇದೆ ಅಂತಂದ್ರೆ ಯಾವ ಸಂಸ್ಕಾರ ಇದೆ ನಿಮ್ಮಲ್ಲಿ ಹೆಚ್ಚಿಗೆ? ಕಲಿಯುಗದ ಕಲಿಯುಗದ ಸಂಸ್ಕಾರ. ಕಲಿಯುಗ. ಹಾ, ಸಿಂಹಾಸನ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀರಿ. ಹಾ, ರಾಜ್ಯ ಅಧಿಕಾರಿಗಳಾಗ್ಬಿಟ್ಟಿದ್ದೀರಿ. ಯಾವ ಸಂಸ್ಕಾರ ಇದೆ? ಸತ್ಯಯುಗದ ಸತ್ಯಯುಗದ ಸಂಸ್ಕಾರ. ಅಂದ್ರೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಎಚ್ಚರಾವಸ್ಥೆಯಲ್ಲಿ ನಮ್ಗೆ ಚೆಕಿಂಗ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆಗತ್ತೆ. ಯಾಕಂದ್ರೆ ನಾವೇ ಸಂಕಲ್ಪಗಳನ್ನ ಏನ್ ಮಾಡ್ತಿರ್ತೀವಿ, ಮಾಡ್ತಾರೆ. ನೀವು ಬೇಕಾದ್ರೆ ರಚನೆ ಅಬ್ಸರ್ವೇಷನ್ ಮಾಡಿ ನಿಮ್ ಬ್ಯಾಲೆನ್ಸ್ ಇರುವ ಕೆಲಸಗಳೆಲ್ಲ ನೆನಪು ಬರೋದು ಯಾವಾಗ ಗೊತ್ತಾ? ಯಾವಾಗ ಹೇಳಿ? ಬಿಡುವಾಗಿದ್ದು. ಅಮೃತ ವೇಳೆಯಲ್ಲಿ ಬರ್ತದೆ. ಯೋಗದಲ್ಲಿ ಕೂತ್ಕೊಂಡಾಗ ಅಮೃತ ಯಾವ್ಯಾವ ವೇಳೆ. ಕೆಲಸಗಳು ಬ್ಯಾಲೆನ್ಸ್ ಇದಾವಲ್ಲ ಅದೆಲ್ಲ ನೆನಪಿಗೆ ಬರೋದು ಯಾವಾಗ? ಅಮೃತ ವೇಳೆ. ಯಾವಾಗ? ಬೇರೆ ಏನು ಕೆಲಸ ಇಲ್ವಲ್ಲ. ಓಕೆ. ಹಾಗೆ ಇಲ್ಲಿ ಒಳಗಡೆಗೆ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು, ಸಂಸ್ಕಾರ ಏನಿದೆ ಅಂತ ಟೆಸ್ಟಿಂಗ್ ಮಾಡ್ಲಿಕ್ಕೆ ನಿಮಗೆ ಗೊತ್ತಾಗುವಂಥದ್ದು ಯಾವುದು? ಸ್ವಪ್ನ ಸ್ವಪ್ನ. ಯಾಕೆ ಅಂತಂದ್ರೆ ಆ ಸಮಯದಲ್ಲಿ ನಿಮ್ಮ ಮನಬುದ್ಧಿ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಅಲ್ಲ. ಇರೋದಿಲ್ಲ. ಆವಾಗ ಅದರ ವಾಸ್ತವಿಕತೆ ಏನು ಅಂತ ನಿಮ್ಗೆ ಏನಾಗತ್ತೆ? ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ಯಾಕಂದ್ರೆ ನೀವು ನನಗೆ ಫೋನ್ ಮಾಡಿರ್ತೀರಾ, ಹೌದಾ? ನೀವು ಮಾತಾಡೋದನ್ನ ನಿಲ್ಲಿಸಿದಾಗ ತಾನೆ ನಾನು ಮಾತಾಡೋದು ನಿಮ್ಗೆ ಅರ್ಥ ಆಗತ್ತೆ, ಕೇಳುತ್ತೆ. ಹ್ಮ್. ನೀವು ಮಾತಾಡ್ತಾನೆ ಹೌದು. ಇದ್ರೆ ನಾನು ಮಾತಾಡಿದ್ದನ್ನ ಎಲ್ಲಿ ಕೇಳುತ್ತೆ ನಿಮಗೆ? ಅಲ್ವಾ? ಹಾಗೆ ದಿನಪೂರ್ತಿ ನಾವು ಸಂಕಲ್ಪನೆ ಮಾಡ್ತಾ ಇದ್ದರೆ ಏನಾಗೋದಿಲ್ಲ? ಬೇರೆ ಸ್ವಪ್ನಗಳು ಬೀಳಲ್ಲಡ. ಸ್ವಪ್ನ ಸಂಕಲ್ಪಗಳನ್ನೇ ಮಾಡ್ತಾ ಇದ್ರೆ ಬಾಬಾ ನಿಮ್ಗೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ಆಗೋದಿಲ್ಲ. ಅದಕ್ಕೆ ಅವಕಾಶವನ್ನ ನಾವು ಕೊಡೋದು. ಕೊಡೋದಿಲ್ಲ. ಯೋಗದಲ್ಲಿ ನಾವು ಕುತ್ಕೊಂಡಾಗ್ಲೂ ಕೂಡ ಬಾಬಾ ಅಂತ ಮಾತಾದ್ಮೇಲೆ ಮನಸ್ಸನ್ನ ಏನ್ ಮಾಡ್ಬೇಕು? ಶಾಂತವಾಗಿ ಏನ್ ಮಾಡ್ಬೇಕಾಗುತ್ತೆ? ಇಟ್ಕೊಳ್ಬೇಕಾಗ್ತದೆ. ಆವಾಗ ಬಾಬಾ ಹೇಳೋದು ನಮ್ಗೆ ಏನಾಗತ್ತೆ? ಗೊತ್ತಾಗತ್ತೆ. ಶಾಂತವಾಗಿ ಇಟ್ಕೊಂಡಿಲ್ಲ ಅಂತ ನಮ್ಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಓಕೆ. ಮೂರನೇದು, ಮುರಳಿ ಓದಬೇಕಾದ ಗಮನ ಇಟ್ಟು ಬಿಟ್ಟು ಕೇಳಬೇಕು. ಬಾಬಾ ನನಗೆ ಏನ್ ಹೇಳ್ತಿದ್ದಾರೆ ಅಂತ ನಾವು ಕೇಳಬೇಕು. ನಾವೇನ್ ಮಾಡ್ತೀವಿ? ಮುರಳಿಯನ್ನು ಬೇರೆ ಕಂಪ್ಯಾರಿಸನ್ ಮಾಡ್ತಿರ್ತೇವೆ, ಅಥವಾ ಮುರಳಿ ಸುಮ್ಮನೆ ನೇಮಿನಾಥ ಮಾಡಿ ಮುಗಿಸ್ಬಿಡ್ತೀವಿ. ಓಕೆ. ಈಗ ಮುರಳಿ ಮೂಲಕನೂ ಬಾಬನಿಗೆ ಹೇಳಲಿಕ್ಕೆ ಬಿಟ್ಟಿಲ್ಲ, ಸರಿನಾ? ಮನಸ್ಸನ್ನ ಶಾಂತವಾಗಿದ್ಬಿಟ್ಟು ಮಾಡ್ಲಿಕ್ಕೆ ಬಿಟ್ಟಿಲ್ಲ. ಓಕೆ. ಆಮೇಲೆ ಯೋಗದ ಸಮಯದಲ್ಲೂ ಬಾಬನಿಗೆ ಹೇಳಲಿಕ್ಕೆ ಬಿಟ್ಟಿಲ್ಲ ಅಂತಂದ್ರೆ ಅವಾಗ ಬಾಬಾ ನಿಮ್ಗೆ ಇನ್ಫಾರ್ಮೇಶನ್ ಯಾವಾಗ ಕೊಡ್ಬೇಕು? ಅದಲ್ಲಿ ಕೊಡಕ್ಕಾಗಲ್ಲ. ಆವಾಗ ಸ್ವಪ್ನದ ಮೂಲಕ ಏನ್ ಮಾಡ್ತಾರೆ? ನಿಮ್ಗೆ ಕೊಡ್ತಾರೆ. ತಿಳಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಅವಾಗ ಸ್ವಪ್ನದಲ್ಲಿ ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಳ್ಬೇಕು. ಏನಂತ? ನನಗೆ ಯಾವ ವೆರೈಟಿ ಸ್ವಪ್ನ ಬಿದ್ದಿದೆ. ಅದನ್ನು ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಬೇಕು. ಆ ಸೂಕ್ಷ್ಮದಲ್ಲಿ ನಿಮ್ಮ ಪ್ರೆಸೆನ್ಸ್ ಇತ್ತ ಅಂದ್ರೆ ನೀವು ಸಂಕಲ್ಪ ಮಾಡ್ಬಿಟ್ಟು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರು, ಅಥವಾ ಸಂಪೂರ್ಣವಾಗಿ ನಿಮ್ ಕಂಟ್ರೋಲ್ ಅಲ್ಲಿ ಇರ್ಲಿಲ್ವಾ? ಇರ್ಲಿಲ್ವಾ? ನಿಮ್ಗೆ ಏನೂ ಕಂಟ್ರೋಲ್ ಅಲ್ಲಿ ಇರ್ಲಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಆ ಸಂಸ್ಕಾರಗಳು ಇದೆ ಅಂತ. ಉಳ್ಕೊಂಡಿದೆ. ಅಂದ್ರೆ ಒಳ್ಳೆ ಸಂಸ್ಕಾರ ಇದ್ರೆ ಅದನ್ನೇನ್ ಮಾಡಿ? ಕ್ಯಾರಿ ಫಾರ್ವರ್ಡ್ ಮಾಡಿ. ಕೆಟ್ಟ ಸಂಸ್ಕಾರ ಇದ್ರೆ ಬಿಡಬೇಕು. ಅದನ್ನ ತೆಗಿಲಿಕ್ಕೆ ಏನು ಮಾಡಬೇಕು? ಇವಾಗ MRI ಸ್ಕ್ಯಾನಿಂಗ್ ಮಾಡಿದಾಗ ನಿಮ್ಗಾಗ್ಲಿ ಡಾಕ್ಟರ್ಗಾಗ್ಲಿ ಏನು ಗೊತ್ತಾಗೋದಿಲ್ವಲ್ಲ. MRI ಸ್ಕ್ಯಾನಿಂಗ್ ಮಾಡಿದಾಗ ಏನಾಗ್ತದೆ? ಏನಿದೆ ಅಂತ ಗೊತ್ತಾಗತ್ತಲ್ಲ, ಒಳಗಡೆ ಏನು ಕಾಯಿಲೆ ಇದೆ, ಕಾರಣ ಏನು ಅಂತ ಗೊತ್ತಾಗ್ತದಲ್ವಾ? ಹಾಗೆ ಸ್ವಪ್ನದಲ್ಲಿ ನಿಮ್ಮ ವಾಸ್ತವಿಕತೆಯನ್ನ ನಿಮ್ಗೆ ಏನ್ ಮಾಡ್ತಾರೆ? ತಿಳಿಸುವಂತ ಪ್ರಯತ್ನವನ್ನ ಬಾಬಾ ಮಾಡ್ತಾರೆ. ಅದು ಬಾಬಾನೂ ಮಾಡ್ಬೋದು, ಮಾಯೇನೂ ಮಾಡ್ಬೋದು, ಭೂತ ಪ್ರೇತಾತ್ಮಗಳು ಕೂಡ ಮಾಡಬಹುದು, ಅಥವಾ ನಿಮ್ಮ ಮನಸ್ಸು ಕೂಡ ಮಾಡಬಹುದು ಅಲ್ವಾ? ಅದಕ್ಕಾಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ಕೊಂಡ್ಬಿಟ್ಟು ಅಂತ ಕೆಟ್ಟ ಸಂಸ್ಕಾರಗಳಿದ್ರೆ ಅದನ್ನೇನ್ ಮಾಡ್ಬೇಕಾಗ್ತದೆ? ನಾನು ಸಂಹಾರ ಮಾಡಬೇಕಾಗ್ತದೆ. ನೀವು ಒಳ್ಳೆ ರೀತಿಯಲ್ಲಿದ್ರೆ ನಿಮ್ಗೆ ಒಳ್ಳೆ ಸ್ವಪ್ನಗಳೇನಾಗ್ತಾ ಹೋಗ್ತವೆ? ಬರ್ತಾ ಹೋಗ್ತವೆ. ಅದಕ್ಕಾಗಿ ನೀವು ಚೆಕ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಸೂಕ್ಷ್ಮವಾಗಿ ಚೆಕ್ ಮಾಡಿ. ಏನು ಅಂತಂದ್ರೆ ಸ್ವಪ್ನಗಳು ಬಂದಾಗ ಆ ಸಮಯದಲ್ಲಿ ನನ್ನ ಮನಸ್ಸು ಬುದ್ಧಿ ನನ್ನ ಕಂಟ್ರೋಲ್ ಅಲ್ಲಿ ಇದ್ದಿದ್ರೆ ಅದು ನಿಮ್ಮ ಕರ್ಮ, ನಿಮ್ದೇ ಕರ್ಮ ಆಗ್ತದೆ. ಅದಕ್ಕೆ ತಕ್ಕಾಗಿ ಕರ್ಮದ ಫಲ ಬರ್ತಾ ಇದೆ. ಈಗ ನನ್ಗೆ ಸ್ವಪ್ನದಲ್ಲಿ ಯಾರೋ ಒಬ್ಬರು ಮನಸ್ಸಿಗೆ ಬಂದ್ರು ಅಂತ ತಿಳ್ಕೊಳ್ಳಿ, ನನಗೆ ಅವ್ರ ಬಗ್ಗೆ ಸಿಟ್ಟಿದೆ.
ಓಕೆ, ಸ್ವಪ್ನ ಮುಗಿದ ಮೇಲೂ ನಾನು ಏನ್ ಮಾಡ್ತೇನೆ, ಅವ್ರ ಬಗ್ಗೆ ನೆಗೆಟಿವ್ ಸಂಕಲ್ಪವನ್ನ ಮಾಡ್ತೀನಿ. ಮಾಡ್ತೇನೆ. ಅವ್ರಿಗೆ ಹಿಂಗಾಗ್ಲಿ ಹಂಗಾಗ್ಲಿ ಅಂತ ಮಾಡ್ತಾ ಹೋದಾಗ, ಇವಾಗ ನಾನು ಕಂಟಿನ್ಯೂ ಮಾಡಿದಾಗ ಕರ್ಮದ ಲೆಕ್ಕಾಚಾರಕ್ಕೆ ನಾನು ಜವಾಬ್ದಾರ ಆಗ್ತೀನೋ ಆಗಲ್ವೋ? ಹೌದು. ಆಗ್ತಿರ್ತಾನೆ. ನಿಮ್ಗೆ ಏನೂ ಕಂಟ್ರೋಲ್ ಇಲ್ದೇನೆ ಏನೋ ಒಂದು ಸ್ವಪ್ನ ಬಿದ್ದಿದೆ ಅಂತಂದ್ರೆ ನಿಮ್ಮ ಮಾನಸಿಕ ಸ್ಥಿತಿಯನ್ನ ಅಥವಾ ನಿಮ್ಮ ಸಂಸ್ಕಾರದಲ್ಲಿ ಇರುವಂತ ಸ್ಟಾಕ್ ಅನ್ನ ಅದರ ಮೂಲಕ ಏನ್ ಮಾಡ್ತಿದ್ದಾರೆ, ತೋರ್ಸ್ಕೊಡ್ತಾ ಇದ್ದಾರೆ. ಅಲ್ಲಿ ಏನೋ ಒಂದು ಮಾಯೆ ಬರ್ತಾ ಇದೆ, ಬೇರೆ ದುಃಖ ಬರ್ತಾ ಇದೆ ಅಂತಂದ್ರೆ ನೀವು ಬಾಬನನ್ನ ಮನೆಯಲ್ಲಿ ಇಟ್ಟುಕೊಂಡಿಲ್ಲ, ಅದಕ್ಕಾಗಿ ಅದು ಬರ್ತಾ ಇದೆ. ಆವಾಗ ಅದರ ಮೂಲಕ ನಿಮ್ಮ ಜೀವನದ ಸ್ಥಿತಿಗತಿಗಳನ್ನ ಸಂಸ್ಕಾರವನ್ನ ನೀವೇನ್ ಮಾಡ್ಕೊಳ್ಬೇಕಾಗ್ತದೆ, ಚೆಕ್ ಮಾಡ್ಕೊಂಡು ಅದಕ್ಕೆ ತಕ್ಕಾಗಿ ಮುಂದಿನದನ್ನ ನೀವು ಮಾಡಬೇಕಾಗ್ತದೆ. ಓಕೆ, ಆ ಸ್ವಪ್ನಗಳು ಏನ್ ಮಾಡ್ತೇವೆ ಅಂತಂದ್ರೆ ನಿಮ್ಮ MRI ಟೆಸ್ಟಿಂಗ್ ರಿಪೋರ್ಟ್. ಓಕೆ, ಕೆಲವೊಂದ್ಸಲ ಅದು ಗೊತ್ತಿಲ್ದಿದ್ದಾಗ ಗೊತ್ತಿರೋರಿಗೆ ಏನ್ ಮಾಡ್ಬೇಕಾಗ್ತದೆ, ಹೇಳಬೇಕಾಗ್ತದೆ. ಕೆಲವೊಂದ್ಸಲ ಎಷ್ಟೋ ಜನ ಅಕ್ಕಂದಿರ ಅಣ್ಣಂದಿರು ಫೋನ್ ಮಾಡ್ಬಿಟ್ಟು ಹೇಳ್ತಾರೆ, ಅಣ್ಣವ್ರೆ ಈ ಸ್ವಪ್ನ ಬಂತು, ಏನಿದ್ರ ಅರ್ಥ ಅಂತ ಏನ್ ಮಾಡ್ತಾರೆ, ನಮ್ಗೆ ಕೇಳ್ತಾರೆ. ಓಕೆ, ನಾವ್ ಅವಾಗ ಉತ್ತರ ಹೇಳಲಿಕ್ಕೆ ಆಗತ್ತೋ ಆಗಲ್ವೋ? ಹೇಳ್ಬೋದು. ಹೇಳಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತಣ್ಣ, ಹೇಳ್ಬೋದು. ಯಾವಾಗ ಹೇಳ್ಬೋದು ಅಂತಂದ್ರೆ ನಿಮ್ಮ ಜೀವನದ ಎಲ್ಲಾ ವಿಷಯ ನನಗೆ ಗೊತ್ತಿದ್ರೆ ನಾನು ಹೇಳ್ಬಹುದು. ನಿಮ್ಮ ವಿಷಯದ ಎಲ್ಲಾ ವಿಷಯ ನನಗೆ ಗೊತ್ತಿಲ್ಲ, ನಾನೇನ್ ಹೇಳಿ? ಒಬ್ಬ ಡಾಕ್ಟರ್ ಹತ್ರ ರೆಗ್ಯುಲರ್ ಆಗಿ ಹೋಗ್ತಾ ಇದ್ದೆ, ಎಲ್ಲ ಕಾಯಿಲೆ ಅವ್ರಿಗೆ ಗೊತ್ತಿದ್ದಿದೆ, ಅವ್ರು ಹೇಳ್ತಾರೆ ಇಂಥದ್ದು ಅಂತ ಅಲ್ವಾ? ನಿಮ್ಮ ಕಡಿಮೆತನ ಹೇಳಲಿಲ್ಲ, ನೀವು ನಿಮ್ಮ ವಿಶೇಷತೆ ಹೇಳಲಿಲ್ಲ, ಏನು ಹೇಳ್ದೆ ಪ್ರಶ್ನೆ ಉತ್ತರ ಕೇಳಿ ನಾನು ಎಲ್ಲಿಂದ ಉತ್ತರ ಹೇಳಿ? ಅದು ಹಿಂದಿನ ಮುಂದಿನ ನನಗೆ ಗೊತ್ತಿರ್ಬೇಕು ತಾನೆ. ಅದು ಹಿಂದಿನ ಮುಂದಿನ ಗೊತ್ತಿದ್ದಿದ್ರೆ ನೋಡಿ ಈ ವಿಷಯದ ಬಗ್ಗೆ ಬಾಬಾ ಇದನ್ನ ಹೇಳಿದ್ದಾರೆ ಅಂತ ನಾನೇನ್ ಮಾಡ್ಬೋದು, ನಿಮ್ಗೆ ಹೇಳ್ಬಹುದು. ಎಷ್ಟೋ ಜನ ಏನ್ ಮಾಡಿರ್ತಾರೆ ಅಂತಂದ್ರೆ ಅವರ ಜೀವನದ ಒಳ್ಳೆ ಘಟನೆಗಳನ್ನ ಮಾತ್ರ ಹೇಳಿರ್ತಾರೆ ಹೊರತು ಅವರು ವಿಕಾರಗಳನ್ನ ನಮ್ಗೆ ಹೇಳಿರೋದಿಲ್ಲ. ಯಾಕಂದ್ರೆ ಹೇಳ್ಬಿಟ್ಟು ಏನಾಗ್ಬಿಡ್ತದೆ, ಇನ್ಸಲ್ಟ್. ಕಾಯಿಲೆನೇ ಇಲ್ದೇನೆ MRI ಟೆಸ್ಟಿಂಗ್ ರಿಪೋರ್ಟ್ ಬಂದ್ರೆ ಕಾಯಿಲೆ ಏನು ಅಂತ ಗೊತ್ತಿಲ್ದೇನೆ ನಾನು ಆನ್ಸರ್ ಹೆಂಗ್ ಹೇಳಿ? ಅದು ಹೇಳಿದ್ರೆ ತಾನೇ ಅದ್ರ ಉತ್ತರ ಗೊತ್ತಾಗ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮಗೆ ಸ್ಪಷ್ಟವಾಗಿ ಗೊತ್ತಿರ್ತದೆ ಏನಂತ, ಏನು ವಿಶೇಷತೆ, ಏನು ಕಾಯಿಲೆ. ಅವಾಗ ಚೆಕಿಂಗ್ ಯಾರು ಮಾಡ್ಕೊಳ್ಬೇಕು? ನಾವೇ ಮಾಡ್ಕೋಬೇಕು. ಒಂದು ವೇಳೆ ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಸುಪ್ರೀಂ ಡಾಕ್ಟರ್ ಇದಾರಲ್ಲ, ಯಾರು? ಬಾಬಾ. ಅವ್ರ ಹತ್ರ ಕೇಳಿದ್ರೆ ಮುರ್ಲಿಯಲ್ಲಿ ಏನ್ ಮಾಡಿರ್ತಾರೆ, ಅದನ್ನ ಆನ್ಸರ್ ಉತ್ತರ ಕೊಡ್ತಾರೆ, ಕೊಟ್ಟಿರ್ತಾರೆ. ಏನಿದು, ಯಾಕೆ ಸ್ವಪ್ನ ಬಂತು? ಅವಾಗ ಬಾಬಾ ಏನ್ ಮಾಡ್ತಾರೆ, ಅದಕ್ಕೆ ಉತ್ತರವನ್ನ ಕೊಡ್ತಾರೆ. ಆ ಬಾಬಾನ ಉತ್ತರವನ್ನ ಕ್ಯಾಚ್ ಮಾಡುವಂತ ಕೆಪಾಸಿಟಿ ನಿಮಗೆ ಇರಬೇಕು. ಇದೇ ವಿಷಯಕ್ಕೋಸ್ಕರ ಬಾಬಾ ನನಗೆ ಇದನ್ನು ಹೇಳಿದ್ದಾರೆ. ಹೇಳುದೇನಾಗ್ಬೇಕು, ನಿಮಗೆ ಸ್ಪಷ್ಟವಾಗಿ ಗೊತ್ತಾಗಿದ್ದಿದ್ರೆ ಅವಾಗ ಸ್ವಪ್ನದ ಪರಿಣಾಮ ಪ್ರಭಾವ ಏನು ಅಂತ ನಿಮ್ಗೆ ಗೊತ್ತಾಗತ್ತೆ. ಓಕೆನಾ? ಸರಿ. ನಾಳೆ ನೆಕ್ಸ್ಟ್ ವೀಕ್. ಇನ್ನೊಂದು ಡೌಟ್ ಇದ್ರಲ್ಲಿ